ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ವಚನಗಳಲ್ಲಿ ಅಲ್ಲಮ ಪ್ರಭುಗಳ ವಚನಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ಒಂದು ತರಗತಿಯಲ್ಲಿ ಎರಡನೇ ವಚನಕಾರರಾದಂಥ ಗಟ್ಟಿವಾಳಯ್ಯನವರ ವಚನಗಳ ಬಗ್ಗೆ ತಿಳಿದುಕೊಳ್ಳೋಣ. ಗಟ್ಟಿವಾಳಯ್ಯನವರ ಸಂಕ್ಷಿಪ್ತ ಪರಿಚಯವನ್ನು ನೋಡೋಣ. ಗಟ್ಟಿವಾಳಯ್ಯನವರ ಕಾಲ 1160. 12ನೇ ಶತಮಾನ ವಚನಕಾರ ಹಾಗೂ ಶರಣ. ಮುದ್ದಣ್ಣ ಇವನ ಪೂರ್ವ ನಾಮಧೇಯ. ಶಿವಾನುಭವ ಸಾರುವ ನರ್ತನ ಇವನ ಕಾಯಕ. ಕಪಟಿಗಳು ಇವರ ಸದಾಚಾರ ಪ್ರಭಾವದಿಂದಾಗಿ ನೈಜ ಜಂಗಮರಾದದ್ದು ಇವನ ವೈಶಿಷ್ಟ್ಯ. ಮದ್ದಳೆ ಬಾರಿಸುತ್ತಾ ನರ್ತಿಸುವಾಗಲೇ ಕೊನೆ ಉಸಿರೆಳೆದನು. 12ನೇ ಶತಮಾನದ ಇಲ್ಲಿ ಅಂದರೆ ಬಸವಣ್ಣನವರ ಬಾಳೆ ಬದುಕಿದಂಥ ಕಾಲದಲ್ಲಿ ಈತನು ಕೂಡ ಬದುಕಿದಂಥವನು. ವಚನಕಾರ ಹಾಗೂ ಶರಣ ಅಂತಂದರೆ ಏನು ವಚನ ಸಾಹಿತ್ಯದ ಪ್ರಭಾವದಿಂದಾಗಿ ಶರಣನಾದಂಥವನು. ಇವನ ಮೊದಲಿನ ಹೆಸರು ಗಟ್ಟಿವಾಳಯ್ಯ ಅಲ್ಲ, ಮುದ್ದಣ್ಣ ಅನ್ನುವಂಥದ್ದು ಇವನ ಮೊದಲಿನ ಪೂರ್ವ ನಾಮಧೇಯ. ಅಂದ್ರೆ ಮೊದಲಿಂದು ಈ ಗಟ್ಟಿವಾಳಯ್ಯನಕ್ಕಿಂತ ಪೂರ್ವದೊಳಗೆ ಅವನ ಹೆಸರು ಏನಿತ್ತಪ್ಪ ಅನ್ನೋ ಮುದ್ದಣ್ಣ ಅನ್ನುವಂಥದ್ದಿತ್ತು. ಶಿವಾನುಭವ ಸಾರುವ ನರ್ತನ ಇವನ ಕಾಯಕ. ಯಾವ ರೀತಿ ಹೇಳುವಂಥದ್ದಪ್ಪ ಅಂತಂದ್ರೆ, ಈಗೇನು ಒಬ್ಬೊಬ್ಬರು ಒಂದೊಂದು ನೃತ್ಯದ ಮೂಲಕ, ಹಾಡಿನ ಮೂಲಕ ಏನು ಹೇಳ್ತಿರ್ತಾರೆ ತಮ್ಮ ಒಂದು ಏನು ನೈತಿಕತೆ ಆಗಿರ್ಬೋದು, ತತ್ವ ಸಿದ್ಧಾಂತ. ಹಾಗಾಗಿ ಇವಂದೇನಪ್ಪ ಅಂದರೆ ಶಿವಾನುಭವ ಸಾರುವ ನರ್ತನ ಮಾಡೋದ್ರ ಮೂಲಕವಾಗಿ ಶಿವನ ಒಂದು ಅವನ ಒಂದು ಇರುವಿಕೆ, ಅವನ ಒಂದು ಏನು ಶಕ್ತಿ, ಆತನ ಒಂದು ಏನು ಸೃಷ್ಟಿ ಅನ್ನುವಂಥದ್ದು ಏನದಲ್ಲ, ಆ ಒಂದು ರೀತಿಗಳನ್ನು ಏನು ಮಾಡ್ತಾನೆ ನರ್ತನ ಮೂಲಕವಾಗಿ ತೋರಿಸುವಂಥದ್ದು ಯಾರು ಅಂತಂದರೆ ಈ ಗಟ್ಟಿವಾಳಯ್ಯನವರದು ಕಾಯಕ. ಅಂದರೆ ಅಂಥ ಕೆಲಸ ನೃತ್ಯದ ಮೂಲಕವಾಗಿ ಶಿವ ಧ್ಯಾನವನ್ನು ಏನು ಮಾಡ್ತಾನೆ, ಶಿವ ಒಂದು ಸ್ವರೂಪವನ್ನು ಪ್ರದರ್ಶನ ಮಾಡುವಂಥದ್ದು, ತೋರಿಸುವಂಥದ್ದು. ಇನ್ನು ಕಪಟಿಗಳು ಏನು ಮಾಡ್ತಾರಪ್ಪ ಅಂದರೆ ಇವನ ಸದಾಚಾರ ಪ್ರಭಾವದಿಂದಾಗಿ, ಅಂದರೆ ಇವನ ಆದರ್ಶ ಅನ್ನುವಂಥದ್ದು. ಇವು ಏನು ಗಟ್ಟಿವಾಳಯ್ಯನವರ ಜೀವನವನ್ನು ನೋಡಿ ಎಷ್ಟೋ ಜನ ಕಪಟಿಗಳು ಅಂದ್ರೆ ಮೋಸ, ವಂಚನೆ, ಸುಳ್ಳು ಹೀಗೆ ಹೇಳಿ ಜೀವನ ಮಾಡುವಂಥವರು ಕೂಡ ಏನಾದರೂ ಈತನ ಪ್ರಭಾವದಿಂದಾಗಿ ಅಂದರೆ ಇವನ ಸಹವಾಸದಿಂದ, ಇವನ ಸಂಘದಿಂದ ಏನಾಗ್ತಾರೆ, ಅವರು ಕೂಡ ಪರಿವರ್ತನೆಯಾಗಿ ಸುಳ್ಳುವನ್ನು ಹೇಳುವುದನ್ನೇ ಬಿಟ್ಟು, ಮೋಸ ವಂಚನೆ ಮಾಡುವುದನ್ನು ಬಿಟ್ಟು ಉತ್ತಮವಾದಂಥ ಜೀವನವನ್ನು, ಸದಾಚಾರದ ಮಾರ್ಗವನ್ನು ಹಿಡಿದ್ರು ಅನ್ನುವಂಥದ್ದು. ನೈಜ ಜಂಗಮರಾದದನ್ನು ನೈಜ ನಿಜವಾದಂಥದ್ದು ಏನಾದ್ರಪ್ಪ ಅಂತಂದ್ರೆ, ಜಂಗಮ ಅಂತಂದ್ರೆ ಅತಿ ಆಸೆಯನ್ನು ಹೊಂದಲಾರ್ದೇ ಆ ಸಮಾಜ ಸೇವೆಯನ್ನು ಮಾಡುವಂಥದ್ದು, ಜನರ ಒಂದು ಅಂಧಕಾರ ಕಳೆಯುವಂಥ ಕೆಲಸವನ್ನು ಮಾಡುವಂಥದ್ದನ್ನು ಕೂಡ ಅವರು ಕೂಡ ಮಾಡಿದರು ಅನ್ನುವಂಥದ್ದು. ಈ ಒಂದು ಇವನ ವಿಶೇಷವಾದಂಥ ವೈಶಿಷ್ಟ್ಯ ಇದು. ಯಾವುದೋ ಒಂದು ಶಿವಧ್ಯಾನವನ್ನು ಮಾಡುವಂಥದ್ದು, ನರ್ತನ ಮೂಲಕವಾಗಿ ತೋರಿಸುವಂಥದ್ದು, ಈ ಶಿವಶಕ್ತಿಯನ್ನು ತೋರಿಸುವಂಥದ್ದು. ನಂತರ ಏನಪ್ಪ ಅಂತಂದ್ರೆ ಎಷ್ಟೋ ಜನ ಮೋಸ ವಂಚನೆ ಮಾಡುವಂಥವ್ರೂ ಕೂಡ ಏನಾಗಿದೆ ಉತ್ತಮವರನ್ನಾಗಿ ಮಾಡಿರುವಂಥದ್ದು ಇವನ ವೈಶಿಷ್ಟ್ಯವಾಗ್ಯದ. ಮದ್ದಳೆಯನ್ನು ಬಾರಿಸುವ ನರ್ತಿಸುವಾಗಲೇ ಏನಾಗ್ತಾನೆ ಕೊನೆ ಉಸಿರು ಎಳೆದ ಅನ್ನುವಂಥದ್ದು ಇವನ ಒಂದು ಸಂಕ್ಷಿಪ್ತವಾದಂಥ ಪರಿಚಯ ಆಗಿದೆ. ಇನ್ನು ಗಟ್ಟಿವಾಳಯ್ಯನವರ ವಚನದ ಒಂದು ಏನು ಆಶಯವನ್ನು ಇಟ್ಟುಕೊಂಡು ಬರೆದಿದ್ದಾರೆ ಅನ್ನುವಂಥದ್ದು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಗಟ್ಟಿವಾಳಯ್ಯ ತನ್ನ ವಚನದಲ್ಲಿ ಡಾಂಬಿಕ ಭಕ್ತರ ನಡವಳಿಕೆಗಳೆಲ್ಲ ವ್ಯರ್ಥವೆನ್ನುತ್ತಾನೆ. ಒಳಗೊಂದು ಹೊರಗೊಂದು ತೋರಿಸುವಂಥದ್ದು, ಆಡೋದೊಂದು ಮಾಡೋದೊಂದು ಮಾಡುವಂಥದ್ದು ಏನದಲ್ಲ, ಅಂಥವರು ಏನಾಗೋದಿಲ್ಲಪ್ಪ ಅಂತಂದ್ರೆ ಶಿವಶರಣರಾಗಲಿಕ್ಕೆ ಸಾಧ್ಯ ಇಲ್ಲ. ಏನಾಗುತ್ತೆ, ಇವತ್ತು ನಾವೇನು ಹೇಳಿರ್ತೇವೆ ನಿಜ ಅಂತ ಒಪ್ಕೊಂಡ್ರೂ ಕೂಡ ಕಾಲಾಂತರದಲ್ಲಿ ಅವರ ಹೇಳಿದಂಥದ್ದೇ ನಡ್ಕೊಳ್ಳಿಲ್ಲ ಅನ್ನುವಂಥದ್ದು ಏನಾದ್ರು ಗೊತ್ತಾತಪ್ಪ ಅಂತಂದ್ರೆ ಇವ್ರು ಹೇಳೋದಷ್ಟು ಮಾಡೋದಿಲ್ಲ, ಇವ್ರು ಏನಾಗಲ್ಲ ಉತ್ತಮರಲ್ಲ ಅನ್ನುವಂಥದ್ದು ಗೊತ್ತಾಗೇ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ಶಿವನಿಗೂ ಮೋಸ ಮಾಡೋಕ್ಕಾಗೋದಿಲ್ಲ, ಜನರಿಗೆ ಮೋಸವನ್ನು ಮಾಡ್ಬೋದು. ಶಿವಶರಣ ಅಂತಂದು ವಿಭೂತಿ, ರುದ್ರಾಕ್ಷಿ ಇವನ್ನೆಲ್ಲ ಹಾಕ್ಕೊಂಡು ನಾಲ್ಕು ಉತ್ತಮ ಮಾತನ್ನ ಆಡಿದ ಕೂಡಲೇ ಏನು ಅನ್ಸ್ಕೋಬೋದು ಶಿವಶರಣ ಅಂತಂದು ಜನ ಒಪ್ಕೋಬೋದಾದ್ರೆ ಆ ಶಿವ ಒಪ್ಕೊಳಂಗಿಲ್ಲ. ಶಿವ ಹೊರಗಿನ ವೇಷವನ್ನು ನೋಡೋದಿಲ್ಲ, ಒಳಗಿನ ಅಂತರ್ಯದ ಒಂದು ಭಾವನೆಯನ್ನು ಏನು ಮಾಡ್ತಾನೆ ನೋಡ್ತಾನ ಅನ್ನುವಂಥ ವಿಚಾರವನ್ನು ಏನು ಮಾಡಿದ್ದಾರೆ ಇಲ್ಲಿ 1ನೇ ವಚನದಲ್ಲಿ ವ್ಯಕ್ತಪಡಿಸಿದ್ದಾರೆ. ವೇಷಧಾರಿಗಳೆಲ್ಲರೂ ಭಕ್ತರಾಗಲು ಸಾಧ್ಯವಿಲ್ಲ. ವೇಷ ಹಾಕೊಂಡು ನೋಡ್ಲಿಕ್ಕೆ ಅವನು ಏನು ಮಾಡೋಕ್ಕಾಗೋದಿಲ್ಲ, ಭಕ್ತ ಅನ್ನಿಸ್ಕೊಳ್ಳೋಕ್ಕಾಗೋದಿಲ್ಲ. ಆ ಅಂತರಂಗದೊಳಗೆ ಹೆಂಗದ ಭಕ್ತಿ ಅನ್ನುವಂಥದ್ದು ಮುಖ್ಯ. ಹೊರಗಿನ ತೋರಿಕೆ ಭಕ್ತಿಯನ್ನು ದೇವರು ಏನಾಗೋದಿಲ್ಲ, ನೆಚ್ಕೊಳ್ಳೋದಿಲ್ಲ ಅನ್ನುವಂಥದ್ದು. ಶರಣರ ಗುಂಪಿನಲ್ಲಿ ಅವರು ಅರ್ಹರಲ್ಲ ಎಂಬುದನ್ನು ಹೇಳುತ್ತಾನೆ. ಗುರುಲಿಂಗ ಜಂಗಮ ಕಲ್ಪನೆಗೆ ಹೊಸ ಆಯಾಮವನ್ನು ನೀಡುವ ಮತ್ತು ಹೊಸ ವ್ಯಾಖ್ಯಾನ ನೀಡುವ ಇವನ ಧೈರ್ಯ ಪ್ರಶಂಸನೀಯ. ಇನ್ನೊಂದು ಗುರುಲಿಂಗ ಜಂಗಮ ಎಷ್ಟು ಮಹತ್ವ ಉಳ್ಳಂಥದ್ದು ಅನ್ನುವಂಥ ವಿಚಾರವನ್ನು ಕೂಡ ಏನು ಮಾಡಿದಾರಪ್ಪ ಅಂತ 3ನೇ ವಚನದಲ್ಲಿ ಏನು ಮಾಡ್ತಾರೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಒಂದು ವಚನಗಳಲ್ಲಿ ಬರುವಂಥ ಹೊಸ ಪದಗಳ ಅರ್ಥವನ್ನು ಕೊಟ್ಟಿದ್ದಾರೆ ನೋಡಿ. ಇರಿ ಅಂದ್ರೆ ಕೊಲ್ಲು, ತಿವಿ, ಕತ್ತರಿಸು. ಇರಿ ಅಂದ್ರೆ ತಿವಿಯೋದು, ಕತ್ತರಿಸೋದು, ಹೊಡೆಯೋದು, ಈ ಥರ ಇರುವಂಥದ್ದು. ಕೈದು ಅಂತಂದ್ರೆ ಆಯುಧ. ಮೊನೆ ಅಂದ್ರೆ ತುದಿ, ತೀಕ್ಷ್ಣತೆ, ಧೈರ್ಯ. ದಾಡೆ ಅಂದ್ರೆ ಕೋರೆ ಹಲ್ಲು, ದವಡೆ ಹಲ್ಲು. ಸುದೆ ಅಂದ್ರೆ ಹಾಲು, ಅಮೃತ. ಕೂಟ ಅಂದ್ರೆ ಬೆರೆಯುವುದು, ಸೇರುವಂಥದ್ದು. ಕಟ್ಟು ನಿರ್ಬಂಧ. ಭಾಷೆಹೀನ ಅಂದ್ರೆ ವಚನ ಭ್ರಷ್ಟ, ಭಾಷೆ ಕೊಡುವ ಅನ್ನುವಂಥದ್ದು ಭಾಷೆಹೀನ.
ಭಾಷೆಯಾದ ವಚನ ಭ್ರಷ್ಟನಾಗೋದು, ಮಾತಿಗೆ ತಪ್ಪಿ ನಡೆಯೋದು. ಸೂತಕನ ಜನರ ಮರಣ ಸಂದರ್ಭ ಆಚರಿಸುವ ಮೈಲಿಗೆ. ಸೂತಕ ಆಗ್ಯದ ಹುಟ್ಟಿದಾಗನೂ ಆಚರಿಸ್ತಾರೆ. ನಂತರ ಅವ್ರು ಸತ್ರಪ್ಪ ಅಂದರೂ ಕೂಡ ಏನು ಮಾಡ್ತಾರೆ, ಆಚರಿಸ್ತಾರೆ. ಮೈಲಿಗೆ ಆಗ್ಯದ ಅದನ್ನು ಕಳ್ಕೊಳ್ಳೋದು ಅನ್ನುವಂಥದ್ದನ್ನು ಇಲ್ಲಿ ಬಳಕೆ ಇರುವಂಥದ್ದು. ಇನ್ನು ಉತ್ತಮರ ಸ್ನೇಹ ಹಿತವಾದದ್ದು, ಪರಸ್ಪರ ಸಂಬಂಧಗಳು ರಾಗದ್ವೇಷ ರಹಿತವಾದುದು, ನಿಯಮಗಳು ಇಕ್ಕಟ್ಟಿಗಿಂತ ಮಧುರ ಬಾಂಧವ್ಯಗಳು ಮುಖ್ಯ, ನಡೆನುಡಿ ಪ್ರಮಾಣಬದ್ಧವಾಗಿರುವುದೇ ಜೀವನ. ನೋಡಿ ಎಷ್ಟು ಏನು ಮಾಡಿದಾರಪ್ಪ ಅಂತಂದ್ರೆ ವಚನದ ಹಿನ್ನೆಲೆ ಒಳಗೆ ಏನಿರ್ತದಪ್ಪ ಅಂದ್ರೆ ವಚನ ಏನೇನು ಒಳಗೊಂಡಿರಬೇಕು ಅನ್ನುವಂಥದ್ದು. ಯಾವ ರೀತಿ ಇದ್ರೆ ಅದಕ್ಕೆ ಬೆಲೆ ಇರ್ತದೆ. ಉತ್ತಮರ ಸ್ನೇಹ ಹಿತವಾದದ್ದು, ಎಂಥವರ ಸ್ನೇಹ ಮಾಡಬೇಕು ಅನ್ನುವಂಥದ್ದು ಮುಖ್ಯ. ಎಂಥದ್ದು ಮೋಸ ವಂಚನೆ ಕಪಟತನ ಮಾಡೋದನ್ನು ಬಿಟ್ಟು ನಾವು ಕೂಡ ಸಜ್ಜನರ ಜೊತೆಯೊಳಗಿದ್ರೆ ನಾವು ಕೂಡ ಏನಾಗ್ತೀವಿ, ಉತ್ತಮವಾದಂಥ ಒಂದು ನಡೆನುಡಿಯ ಆಚಾರ ವಿಚಾರವನ್ನು ತಿಳ್ಕೊತೀವಿ. ಅದಕ್ಕೋಸ್ಕರ ಮಾಡೋದಾದ್ರೆ ಶ್ರೀಮಂತಕ್ಕೆ ನೋಡಿ ಮಾಡುವಂಥದ್ದಲ್ಲ, ಅಧಿಕಾರ ನೋಡಿ ಮಾಡುವಂಥದ್ದಲ್ಲ, ಉತ್ತಮವಾದಂಥ ಒಂದು ಏನು ಮಾಡಬೇಕು, ಗುಣವನ್ನು ನೋಡಿ ಗೆಳೆತನವನ್ನು ಮಾಡಬೇಕು ಅನ್ನುವಂಥದ್ದು. ಇನ್ನು ಪರಸ್ಪರ ಸಂಬಂಧಗಳು ರಾಗದ್ವೇಷ ರಹಿತವಾದುದು. ಸಂಬಂಧದ ಮಧ್ಯೆ ಏನಿರಬಾರ್ದಪ್ಪ ಅಂತಂದ್ರೆ ರಾಗ ಅಂದ್ರೆ ಪ್ರೀತಿ ದ್ವೇಷ ಎರಡಕ್ಕೂ ಏನಿರಬಾರ್ದಪ್ಪ ಅಂದ್ರೆ ಸಹಜವಾದ ಸ್ವಾಭಾವಿಕ ಮನುಷ್ಯತ್ವದಡಿಯೊಳಗೆ ಏನಿರಬೇಕು, ನಮ್ಮದು ಸಂಬಂಧ ಇರಬೇಕು. ಆ ಸಂಬಂಧದ ಹಿಂದೆ ಯಾವುದೇ ರೀತಿಯಾದಂಥ ಸ್ವಾರ್ಥ ಅನ್ನುವಂಥದ್ದು ಇರಬಾರ್ದು, ಮೋಸ ವಂಚನೆ ಅನ್ನುವಂಥದ್ದು ಇರಬಾರ್ದು. ಅವನ ಹೊರತಾದಂಥ ಒಂದು ಸಂಬಂಧ ಏನಿರ್ತದಲ್ಲ, ಆ ಸಂಬಂಧ ಏನಿರ್ತದಪ್ಪ ಅಂದ್ರೆ ಭಾಳ ಪವಿತ್ರವಾದಂಥದ್ದು ಅನ್ನುವಂಥದ್ದು. ನಿಯಮಗಳ ಇಕ್ಕಟ್ಟಿಗಿಂತ ಮಧುರ ಬಾಂಧವ್ಯಗಳು ಮುಖ್ಯ. ಒಂದು ಇದೇ ನಿಯಮ ಒಂದು ಏನು ಅಂದ್ರೆ ಹೀಗೇ ಇರಬೇಕು ಅನ್ನುವಂಥದ್ದು ನಿಯಮ ಹಾಕ್ಕೊಳ್ಳುವಂಥದ್ದು ಅದಲ್ಲ, ಅದು ತಪ್ಪು ಅನ್ನುವಂಥದ್ದು. ಈ ಕೆಲವಷ್ಟು ಮಂದಿ ಪೂಜೆಯನ್ನು ಮಾಡುವಂಥ ವಿಧಾನಗಳು ಬೇರೆ ಬೇರೆ, ಈ ಥರ ಪೂಜೆನೇ ಮಾಡಬೇಕು ಅನ್ನುವಂಥದ್ದು. ಆ ಥರನೇ ನಿಯಮ ಮಾಡ್ಕೊಂಡಿರೋಂಥವ್ರು ನಾವೇ ಅದೇವೆ. ಯಾವ ದೇವರು ಬಂದು ನನಗೆ ಈ ಥರದ ನಿಯಮದ ಪೂಜೆ, ಈ ಥರದ ನಿಯಮದ ಪೂಜೆ ನಂದು ಅವ್ರದ್ದು ಅಂತ ಯಾರೂ ಕೂಡ ಯಾವ ದೇವರು ಹೇಳಿಲ್ಲ. ಎಲ್ಲ ನಿಯಮ ಪದ್ಧತಿಗಳನ್ನ ಮಾಡ್ಕೊಂಡೋದವ್ರು ಏನಾದ್ರಪ್ಪ ಅಂತಂದ್ರೆ ಮನುಷ್ಯರೇ ಇದ್ದಾರೆ. ಹಾಗಾಗಿ ಆ ಮನುಷ್ಯ ಮಾಡಿದಂಥ ಅತಿ ಕಠಿಣವಾದಂಥ ನಿಯಮಗಳನ್ನು ಪಾಲಿಸಿ ಪೂಜೆ ಮಾಡೋದ್ರಿಂದ ದೇವರು ಒಲಿತನ ಅನ್ನುವಂಥದ್ದು ತಪ್ಪು. ಸರಳವಾಗಿದ್ದರೂ ಕೂಡ ಮನಶುದ್ಧವಾಗಿ ಮಾಡಿರುವಂಥದ್ದು ಪೂಜೆನೇ ಶ್ರೇಷ್ಠ ಅನ್ನುವಂಥದ್ದು ವಚನಕಾರರ ಒಂದು ಆಶಯವಾಗ್ಯದ, ವಿಚಾರವಾಗ್ಯದ. ಹೀಗಾಗಿ ನಿಯಮಗಳ ಇಕ್ಕಟ್ಟಿಗಿಂತ ನಿಯಮ ಮಾಡೋಕೆ ಹೋಗಿ ನಾವು ಏನಾಗೋದು ಬೇಡ, ಮನಸ್ಸಿಗೆ ಮತ್ತು ಶಿವಧ್ಯಾನದಿಂದ ಏನಾಗಬೇಕು, ಚಿಂತೆಯಿಂದ ಮುಕ್ತರಾಗಬೇಕು. ಇವತ್ತು ಹೇಗಾಗಿದೆಪ್ಪ ಅಂದ್ರೆ ಶಿವಪೂಜೆಯನ್ನು ಮಾಡುವಂಥದ್ದು, ಅದು ಪೂಜೆ ವಿಧಾನಗಳನ್ನು ಮಾಡೋದ್ರ ಮೂಲಕವಾಗಿ ಇನ್ನಷ್ಟು ಚಿಂತೆ ಹಚ್ಕೊಳ್ಳುವಂಥದ್ದು ಏನಾಗಿದೆ ಅಂತಂದ್ರೆ ಮನಸ್ಸಿನ ನೆಮ್ಮದಿ ಕೆಡಿಸುವಂಥದ್ದಾಗಿದೆ. ಆ ಥರದ ಒಂದು ಪೂಜೆ ವಿಧಾನಗಳು ಏನಾಗ್ತವೆ, ಶ್ರೇಷ್ಠವಾದಂಥವು ಅಲ್ಲ. ಮಧುರ ಬಾಂಧವ್ಯಗಳು ಮುಖ್ಯ. ಆ ಸಂಬಂಧಗಳು ಭಾಳ ಏನಾಗಬೇಕು, ಇಕ್ಕಟ್ಟಿಗೆ ಸಿಲುಕಿ ಹಾಕಿಕೊಂಡು ಸಂಬಂಧ ಬೆಳೆಸೋದಕ್ಕಿಂತ ಯಾರ ಬಗ್ಗೆ ನಮಗೆ ಏನದಪ್ಪ ಅಂದ್ರೆ ವಿಶ್ವಾಸದ, ನಂಬಿಕೆಯದ, ಪ್ರೀತಿದ, ಅವ್ರ ಜೊತೆ ಏನು ಮಾಡೋದಪ್ಪ ಅಂತಂದ್ರೆ ಒಂದು ಬಾಂಧವ್ಯವನ್ನು, ಒಂದು ಪ್ರೀತಿ ವಿಶ್ವಾಸ ಹೊಂದುವಂಥದ್ದು ಮುಖ್ಯ ಆಗ್ತದೆ. ನಡೆನುಡಿ ಪ್ರಮಾಣಬದ್ಧವಾಗಿರುವುದೇ ಜೀವನ. ಜೀವನ ಅಂತಂದ್ರೆ ಏನಂತಂದ್ರೆ ನಡೆದಂತೆ ನುಡಿಬೇಕು. ನಾವೇನು ಆಚರಿಸ್ತಿರ್ತೀವಿ ಅದನ್ನೇ ಬೇರೆಯವ್ರಿಗೆ ಹೇಳಬೇಕು. ಮತ್ತು ಏನನ್ನು ಹೇಳ್ತಿರ್ತೀವಿ ಅದನ್ನು ಆಚರಿಸ್ಬೇಕು, ಆಚರಿಸುವಂಥದ್ದನ್ನೇ ಹೇಳಬೇಕಂತ. ಅಂದರೆ ಹೇಳೋದೊಂದು ಮಾಡುವಂಥದ್ದೊಂದು ಆಗಿರಬಾರ್ದು. ಬೇರೆದವ್ರಿಗೆಲ್ಲ ಹೇಳೋದು, ನಿಯಮ ಪದ್ಧತಿ ತತ್ವ ಹೇಳೋದು, ನಾವೇ ಅದನ್ನು ಪಾಲಿಸೋದಿಲ್ಲ ಅಂತಂದ್ರೆ ಅದು ತಪ್ಪಾಗ್ತದೆ. ಅದಕ್ಕೋಸ್ಕರ ಆಚಾರ ವಿಚಾರಗಳೇನಾಗಿರಬೇಕು ಅಂದ್ರೆ ವಿಚಾರಗಳು ಹೇಗಿರ್ತಾವ ಅದರ ಆಚರಣೆ ಕೂಡ ಹಾಗೇ ಇರಬೇಕು ಅನ್ನುವಂಥ ವಿಚಾರವನ್ನು ಏನು ಮಾಡಿದ್ದಾರೆ, ವ್ಯಕ್ತಪಡಿಸಿದ್ದಾರೆ. ವಚನಗಳನ್ನು ನೋಡೋಣ. ಇರುವ ಕೈದಿಂಗೆ ದಯಧರ್ಮದ ಮೊನೆ ಉಂಟೆ, ಕಾಳೋರಗನ ದಾಡಿಯಲ್ಲಿ ಅಮೃತದ ಸುದೆಯುಂಟೆ, ಕೂಟವ ಕೂಡಿ ಸಮಯನೊಂದಲ್ಲಿ ಅಜಾತನ ಬಲ್ಲರೆ, ಎನಗೆ ನಿಮ್ಮೊಳಗಿನ್ನೇತರ ಮಾತು, ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೂ ಹೊರಗು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ. ನೋಡ್ರಿ, ಇರುವ ಕೈದಿಂಗೆ ದಯಧರ್ಮದ ಮೊನೆ ಉಂಟೆ ಪ್ರಶ್ನಾರ್ಥಕ ಹಾಕಿದ್ದಾರೆ. ಇರುವ ಕೈದಿಂಗೆ ದಯಧರ್ಮದ ಮೊನೆ ಉಂಟೆ. ಇರುವ ಕೈದಿಂಗೆ ಅಂದ್ರೆ ಇರುವಂಥ ಕೊಲ್ಲಲಿಕ್ಕೆ ಬಳಸಲಿಕ್ಕೆ ಏನು ಮಾಡ್ಕೊಂಡಿದ್ದೀವಿ ಕೆಲವೊಂದಿಷ್ಟು ಆಯುಧಗಳನ್ನು. ಆ ಆಯುಧಗಳಲ್ಲಿ ಏನೆಲ್ಲ ದಯಧರ್ಮ ಅನ್ನುವಂಥದ್ದು ಇರೋದಿಲ್ಲ. ಮನೆ ಅಂದ್ರೆ ತುದಿಯೊಳಗೆ ಈಗ ಒಂದು ಚಾಕು ಅದ, ಒಂದು ಏನದ ಗದೆ ಅದ, ಒಂದು ಏನದ ಗನ್ ಅದ. ಆ ಗನ್ನಿನೊಳಗೆ ಏನು ದಯಧರ್ಮ ಪಾಪ ಪುಣ್ಯ ಅನ್ನುವಂಥದ್ದು ಏನೂ ಇರೋದಿಲ್ಲ. ಅದನ್ನು ವಿಚಾರ ಮಾಡಬೇಕಾದಂಥವ್ರು ಯಾರಪ್ಪ ಅಂದ್ರೆ ಅದನ್ನು ಯಾರು ಹಿಡ್ಕೊಂಡಿರ್ತಾರಲ್ಲ ಅವ್ರು ವಿಚಾರ ಮಾಡಬೇಕು ಅನ್ನುವಂಥದ್ದು. ಇರುವೆ ಕೈದಿಂಗೆ ಅಂದ್ರೆ ಕೊಲ್ಲಲಿಕ್ಕೆ ಇರುವಂಥ ಆಯುಧಕ್ಕೆ ಏನಿರೋದಿಲ್ಲ, ದಯಧರ್ಮ ಅನ್ನುವಂಥದ್ದು ಇರೋದಿಲ್ಲ. ಅದನ್ನು ಹಿಡ್ಕೊಂಡವರಲ್ಲಿ ಏನು ಬರಬೇಕಪ್ಪ, ಯಾರನ್ನು ಕೊಲ್ಲಬೇಕು, ಯಾರನ್ನು ಹೊಡಿಬೇಕು, ಯಾರನ್ನು ಬಿಡಬೇಕು ಅನ್ನುವಂಥ ವಿಚಾರ ಏನಿರ್ಬೇಕಪ್ಪ ಅಂದ್ರೆ ಹಿಡಿದಂಥ ವ್ಯಕ್ತಿಗಿರಬೇಕು ಅನ್ನುವಂಥದ್ದು ಕೇಳಿದಾರೆ. ದಯೆ ಧರ್ಮ ಅನ್ನುವಂಥದ್ದು ಅವರಿಲ್ಲ, ಮನುಷ್ಯ ಬೆಳೆಸ್ಕೋಬೇಕು ಅವುಗಳನ್ನು. ಮನುಷ್ಯ ಯಾವಾಗ ಬೆಳೆಸ್ಕೋತಾನೆ ಅವುಗಳಿಗೆ ಕೆಲಸ ಇಲ್ಲ.
ಮನುಷ್ಯ ಯಾವಾಗ ದಯೆ ಧರ್ಮ ಅನ್ನೋ ಪಾಪ ಪುಣ್ಯದ ಪ್ರಜ್ಞೆಯನ್ನು ಹೊಂತಾನೆ ಅವುಗಳಿಗೆ ಕೈದಿಗೆ ಅಂತಂದ್ರೆ ಆಯುಧಗಳಿಗೆ ಕೆಲಸ ಇರೋದಿಲ್ಲ. ಆದರೆ ಅದನ್ನು ಯಾವಾಗ ಮನುಷ್ಯ ಬಿಡ್ತಾನೆ ದಯೆ ಧರ್ಮ ಅನ್ನುವಂಥದ್ದು ಆ ನೀತಿ ತತ್ವಗಳನ್ನು ಯಾವಾಗ ಬಿಟ್ಟು ನಡೆಯಾಗಿ ನಿಂದಿರ್ತಾನೆ ಅವುಗಳ ಕೆಲಸ ಹೆಚ್ಚಾಗ್ತದೆ. ಅದಕ್ಕೋಸ್ಕರ ಇರುವಂಥ ಒಂದು ಏನು ಆಯುಧಗಳಿಗೆ ನಾವಲ್ಲೇ ಅನ್ನೋದಿಲ್ಲ. ಅವು ಯಾರಂತೀವಿ ಅಂದರೂ ಧರ್ಮವಂತನನ್ನು ಕೊಲ್ಲಂದ್ರೂ ಕೊಲ್ತದದು. ಆದರೆ ಕೊಲ್ಲುವಂಥ ವ್ಯಕ್ತಿ ಅದನ್ನು ಎದಕ್ಕೆ ಉಪಯೋಗ ಮಾಡ್ಕೋಬೇಕು ಅನ್ನೋದು ಅವು ಅವಶ್ಯದವಾದರೆ ಎದಕ್ಕೆ ಉಪಯೋಗ ಮಾಡ್ಕೋಬೇಕು, ಯಾವಾಗ ಉಪಯೋಗ ಮಾಡ್ಕೋಬೇಕು ಅನ್ನುವಂಥದ್ದರ ಪ್ರಜ್ಞೆ ಏನಿರಬೇಕು ಆ ಹಿಡಿದಂಥ ವ್ಯಕ್ತಿಗಿರಬೇಕು. ಕಾಳೋರಗನ ದಾಡಿಲಿ ಅಮೃತದ ಸುದೆಯುಂಟೆ. ಇನ್ನೊಂದೇನು ಕಾಳೋರಗ ಅಂದ್ರೆ ಭಯಂಕರವಾದಂಥ ಸರ್ಪ ಅದ. ಆ ಸರ್ಪದ ಒಂದು ಹಲ್ಲಿನೊಳಗೆ ಏನಿರ್ತದೆ ಅದ್ರ ಗುಣಧರ್ಮ, ಅದ್ರ ಕೋರೆ ಹಲ್ಲಿನ ಗುಣಧರ್ಮ ಏನಪ್ಪ ಅಂದ್ರೆ ವಿಷ ಬಿಡುವಂಥದ್ದು. ಆದ್ರೆ ಆ ಕೋರೆ ಹಲ್ಲಿನೊಳಗೆ ವಿಷವನ್ನು ಹುಡುಕಿದ್ರೆ ಸಿಗ್ತದೆ. ಅದರ ಬದಲಾಗಿ ನಾವೇನು ಹುಡುಕಾಕತ್ತೀವಿ, ಅಮೃತವನ್ನು ಹುಡುಕಾಕ ಹೋದ್ರೆ ಆ ಒಂದು ಅಮೃತದ ಸಿಹಿ ಏನಾಗೋದಿಲ್ಲ, ಅದರೊಳಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ನೀವು ಹಾಲು ಹಾಕಿ ಬೆಳೆಸಿವಂದರೂ ಕೂಡ ಹಲ್ಲಿನ ಗುಣಧರ್ಮ ಹೆಂಗಪ್ಪ ಅಂದ್ರೆ ವಿಷವನ್ನೇ ಬಿಡುವಂಥದ್ದು. ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ, ಕಾಳೋರನ ದಾಡಿಲ ಅಮೃತದ ಸುದೆಯುಂಟೆ. ಕಾಳೋರಗ ಕಾಳ ಅಂದ್ರೆ ಭಯಂಕರವಾದಂಥ ಸರ್ಪ, ಉರಗ ಅಂದ್ರೆ ಹಾವು. ಆ ಹಾವಿನ ಹಲ್ಲಿನೊಳಗೆ ಏನಿರ್ತದೆ ಆ ಒಂದು ಹಲ್ಲು, ಆ ಒಂದೇನು ಕೋರೆ ಹಲ್ಲು ಇರ್ತದೆ ಆ ಒಂದು ಹಲ್ಲೊಳಗೆ ವಿಷ ಇರ್ತದೆ. ಆ ಒಂದು ಹಲ್ಲಿನೊಳಗೆ ನೀವೇನು ಅಮೃತವನ್ನು ಹುಡುಕಾಕೆ ಹೋದ್ರೆ ಸಿಗೋದಿಲ್ಲ, ಅಸಾಧ್ಯ. ಇವು ಎರಡೂ ಆಯಿತು. ಒಂದು ದಯಧರ್ಮ ಅನ್ನುವಂಥದ್ದು ಇರೋದಿಲ್ಲ ಕೈದಿಗೆ, ಇನ್ನೊಂದು ಕಾಳೋರಗದ ಕೋರೆ ಹಲ್ಲೊಳಗೆ ಅಮೃತ ಇರೋದಿಲ್ಲ. ಇನ್ನು ಕೂಟವ ಕೂಡಿ ಸಮಯನೊಂದಲ್ಲಿ ಅಜಾತನ ಬಲ್ಲರೆ. ಏನು ಹೇಳಕ್ಕೆ ಹೋಗ್ತಿದ್ದಾನ ವಚನಕಾರಪ್ಪ ಅಂತಂದ್ರೆ ಇಲ್ಲದ ನೋಡಿ, ಕೂಟವ ಕೂಡಿ ಸಮಯನೊಂದಲ್ಲಿ ಅಜಾತನ ಬಲ್ಲರೆ. ಎದುರು ಕೂಟವ ಕೂಡಿ ಒಂದು ಭೂಲೋಕದೊಳಗೆ ಶಿವಶರಣರ ಒಂದು ಗುಂಪದ, ಶಿವಧ್ಯಾನವನ್ನು ಮಾಡುವಂಥ, ಶಿವನನ್ನು ಅರ್ಥ ಮಾಡಿಕೊಂಡಂಥ, ಶಿವನ ಹತ್ತಿರ ಹೋಗುವಂಥ ಮಾರ್ಗವನ್ನು ಕಂಡುಕೊಂಡಂಥವ್ರು ಒಂದು ಗುಂಪದ ಶಿವಶರಣರದು. ಆ ಶಿವಶರಣರ ಗುಂಪಿನೊಳಗೆ ಒಂದಿಷ್ಟು ಜನ ಏನೋ ಅಜ್ಞಾನಿಗಳು, ದುರಾಚಾರಿಗಳು ಏನಾಗಿದ್ದಾರಪ್ಪ ಅಂದ್ರೆ ಬಂದು ಸೇರ್ಕೊಂಡಿದ್ದಾರೆ. ಆದ್ರೆ ನೋಡ್ಲಿಕ್ಕೆ ಹೇಗಿದ್ದಾರಪ್ಪ ಅಂದ್ರೆ ಶಿವಶರಣರು ಹೇಗಿದ್ದಾರೆ ಬಾಹ್ಯವಾಗಿ ಅವರು ಕೂಡ ಹಾಗೇ ಇದ್ದಾರೆ, ಆಂತರಿಕವಾಗಿ ಹಾಗಿಲ್ಲ, ಬಾಹ್ಯವಾಗಿ ಹೇಗಿದ್ದಾರೆ. ಹೆಂಗೆ ಅವರೆಲ್ಲ ರುದ್ರಾಕ್ಷಿನ ಹಾಕಿದ್ದಾರೆ, ವಿಭೂತಿನ ಧರಿಸಿದ್ದಾರೆ, ಲಿಂಗವನ್ನು ಧರಿಸಿದ್ದಾರೆ, ಹಾಗೆ ಇವರು ಕೂಡ ಧರಿಸಿದ್ದಾರೆ. ಆದರೆ ಒಳಗಡೆ ಏನದಲ್ಲ, ಅವರ ಅಂತರಂಗ ಮಾತ್ರ ಏನಿಲ್ಲ, ಶುದ್ಧವಿಲ್ಲ. ಅವರ ಮಲಿನತೆಯಿಂದ ತುಂಬಿಕೊಂಡದ, ದುರಾಲೋಚನೆ ಕುಟ್ಟದ, ಕೆಟ್ಟ ಗುಣಗಳಿಂದ ಕೂಡ್ಕೊಂಡದ. ಆದ್ರೆ ಅವರು ನೋಡ್ಲಿಕ್ಕೆ ಹೆಂಗೆ ಕಾಣ್ತಾರೆ ಗುಂಪಿನೊಳಗೆ, ಅವರು ಶಿವಶರಣರ ಥರನೇ ಕಾಣ್ತಾರೆ. ಅಜಾತನ ಬಲ್ಲರೆ, ಆದ್ರೆ ಅಷ್ಟು ಸಮಯ ಕಳೀತಾರೆ, ಅವ್ರ ಜೊತೆನೇ ಇರ್ತಾರೆ, ಎಷ್ಟೆಲ್ಲ ಸಮಯ ಕಾಲ ಹರಣ ಮಾಡ್ತಾರಲ್ಲ ಅಷ್ಟು ಸಮಯ ಕಳೆದರೂ ಕೂಡ ಅವ್ರಿಗೆ ಯಾರ ದರ್ಶನ ಆಗೋದಿಲ್ಲ. ಯಾರ್ದು ಅಜಾತನ ಬಲ್ಲರೆ. ಯಾರ್ದು ಅಜಾತ ಅಂತಂದ್ರೆ ಹುಟ್ಟು ಇಲ್ಲದಂಥವನು. ಯಾರದ ಶಿವನ ಒಂದು ಆ ದೇವರ ಒಂದು ಇರುವಿಕೆ, ದೇವರ ಒಂದು ಏನಾಗೋದಿಲ್ಲ, ಅವ್ರಿಗೆ ಕೃಪೆ ಅನ್ನುವಂಥದ್ದು ಸಿಗೋದಿಲ್ಲ ಅನ್ನುವಂಥದ್ದು. ನನಗೆ ನಿಮ್ಮೊಳಗೆ ಇನ್ನೇತರ ಮಾತು, ಇಂಥವ್ರ ಜೊತೆ ನನಗೆ ಮಾತಾಡೋಕೆ ಏನಾಗೋದಿಲ್ಲ, ಮನಸ್ಸಿಲ್ಲ ಅಂತ ಇದನ್ನು ಗಟ್ಟಿ ಒಳ. ಎಂಥವ್ರ ಜೊತೆಯಪ್ಪ ಅಂತಂದ್ರೆ ಏನು ಸುಮ್ಮನೆ ಒಳಗೊಂದು ಹೊರಗೊಂದಿದ್ದಾರೆ. ಒಳಗೆ ಅನಾಚಾರಿಗಳು, ಹೊರಗೆ ಏನಾಗಿದ್ದಾರಪ್ಪ ಅಂತಂದ್ರೆ ಭಾಳ ಸದಾಚಾರಿಗಳಾಗಿ ಏನು ಬದುಕಾಕತ್ತಾರ ಅಂಥವ್ರು ಕಂಡ್ರೆ ಅವ್ರು ನನಗೇನಾಗೋದಿಲ್ಲ, ಸರಿ ಅನಿಸೋದಿಲ್ಲ, ಅವ್ರ ಜೊತೆ ಮಾತಾಡ್ಲಿಕ್ಕೂ ನನಗೆ ಇಷ್ಟ ಇಲ್ಲ. ನನಗೆ ನಿಮ್ಮೊಳಗೆ ಇನ್ನೇ ಥರ ಮಾತು, ಇಂಥ ಜೀವನ ಮಾಡೋರ ಜೊತೆ ಒಳಗೆ ಮಾತಾಡೋಕ್ಕೂ ಅಸಹ್ಯ ಅನ್ನಿಸ್ತದ, ನಾಚಿಕೆ ಅನ್ನಿಸ್ತದ. ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು. ವೇಷ ಹಾಕ್ಕೊಂಡ್ರೆ ಏನಾಗೋದಿಲ್ಲ, ಗುಂಪಿನೊಳಗೆ ಹೊಂಟು ಬಿಟ್ರೆ ಗುಂಪಿನೊಳಗೆ ಹೊಂಟೆಯನ್ನು ಮಾತ್ರಕ್ಕೆ ಅಲ್ಲಿ ಹೋದ್ರೆ ಎಲ್ಲರೂ ಶಿವ ಏನು ಮಾಡೋದಿಲ್ಲ, ಕರ್ಕೊಳಂಗಿಲ್ಲ. ಎಲ್ಲರನ್ನೂ ನಾವು ಒಪ್ಕೋಬೋದು, ಇವ್ರು ಶಿವಶರಣರು ಬಾಹ್ಯವಾಗಿ ಹಿಂಗೆ ಕಾಣ್ತಾರಂತಂದು. ಆದರೆ ದೇವರು ಏನು ಮಾಡೋದಿಲ್ಲ, ಹೊರಗಿನ ನಮ್ಮ ವೇಷಭೂಷಣವನ್ನು ನೋಡೋದಿಲ್ಲ, ಅಂತರಂಗದ ಒಂದು ವಿಚಾರವನ್ನು ಅರಿತಾಗ ನಿಜವಾದಂಥವ್ರು ಯಾರು ಶಿವಶರಣರಿದಾರ, ಅವರ ಮನಸ್ಸಿಗೆ ಯಾರು ಏನು ಮಾಡಿದಾರ, ಭಕ್ತಿ ಅನ್ನುವಂಥದ್ದನ್ನು ಎರೆದಿದ್ದಾರೆ, ಅಂಥವರನ್ನು ಮಾತ್ರ ಏನು ಮಾಡ್ತಾನಪ್ಪ ಅಂದ್ರೆ ತನ್ನ ಒಳಗಡೆ ಕರ್ಕೋತಾನ, ತನ್ನ ಗುಂಪಿಗೆ ಸೇರಿಸ್ಕೊತಾನ, ಉಳಿದವರನ್ನು ಹೊರಗೆ ಬಿಡ್ತಾನ ಅನ್ನುವಂಥದ್ದು. ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು. ವೇಷಧಾರಿಗಳೇನಂದ್ರೆ ಅವರು ಶಿವಶರಣರ ಗುಂಪಿಗೆ ಸೇರಲಿಕ್ಕೆ ಅವರೇನೆಲ್ಲ ಉಪಯೋಗ ಇಲ್ಲ, ಉಪಯುಕ್ತ ಅಲ್ಲ ಅನ್ನುವಂಥದ್ದು. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಂದು ಯಾರಿಗೆ ಹೇಳ್ತಿದ್ದಾನ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗನ ಹೇಳ್ತಿದ್ದಾನ. ದೇವರೇ, ಇವ್ರು ಯಾರು ನಿನ್ನ ಹತ್ರ ಬರೋಕೆ ಅಯೋಗ್ಯರಲ್ಲ, ಅಯೋಗ್ಯರಿದ್ದಾರ. ಹೊರಗಷ್ಟ ಹಂಗೆ ತೋರಿಸ್ಕೊತಾರ, ಒಳಗೆ ಅಂತರಂಗ ಮಾತ್ರ ಇವ್ರದ್ದು ಹಾಗಿಲ್ಲ ಅನ್ನುವಂಥದ್ದು. ಅದಕ್ಕೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಹಿಂದೆ ಎಲ್ಲಿಲ್ಲ ಸಿದ್ಧಲಿಂಗ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಎಲ್ಲಿಲ್ಲಪ್ಪ ಅಂದ್ರೆ ಏನೋ ವೇಷ ಹಾಕ್ಕೊಂಡಂಥ ಶಿವಶರಣರಲ್ಲ ಅವರ ಅಂತರಂಗದೊಳಗಿಲ್ಲ, ಅಲ್ಲಿ ಇಲ್ಲಪ್ಪ ಅಂತಂದ್ರೆ ಅವ್ರು ಎದಕ್ಕೂ ಉಪಯೋಗ ಇಲ್ಲ ಅನ್ನುವಂಥ ವಿಚಾರ. ಒಟ್ಟಾರೆ ಇಲ್ಲಿ ಏನು ಹೇಳೋದಪ್ಪ ಅಂತಂದ್ರೆ ಹಂಗೆ ಆಗ್ತದೆ, ಹುಡುಕದಂಗೆ ಆಗ್ತದೆ. ಏನು ಹುಡುಕ್ದಂಗೆ ಆಗ್ತದೆ, ನಾವು ಇರುವ ಕೈದಿಂಗೆ ಅಂದ್ರೆ ಆಯುಧದ ಇದ್ರೊಳಗೆ ಏನು ಹುಡುಕಾಡಕತ್ತೀವಿ, ದಯಧರ್ಮ ಹುಡುಕಾಕೋದ್ರೆ ಸಿಗೋದಿಲ್ಲ, ಹಾವಿನೊಳಗೆ ಅಮೃತ ಹುಡುಕೋದು ಸಿಗೋದಿಲ್ಲ. ಹಂಗೆ ಈ ಶಿವಶರಣರ ಮನಸ್ಸೊಳಗೆ ಏನಾರು ಒಂದಿಷ್ಟು ಭಕ್ತಿ ಐತನ ಅಂತ ಹುಡುಕಾಕೆ ಹೋದ್ರೆ ಸಿಗೋದಿಲ್ಲ. ಇವರು ತೋರಿಕೆಯ ಭಕ್ತರು, ಇವರು ದುರ್ಗುಣವನ್ನು ಹೊಂದಿದಂಥವರು.
ಇನ್ನು ನೆಕ್ಸ್ಟ್ ಎರಡನೇದ್ರೊಳಗೆ ಹೇಳಿದ ತಪವೆಂಬುದು ಬಂಧನ, ನೇಮ ಎಂಬುದು ತಗಹು, ಶೀಲ ಎಂಬುದು ಸೂತಕ, ಕಟ್ಟಿನ ರಥದ ಭಾಷೆ ಎಂಬುದು ನಗೆಗೆ ಎಡೆಯಾಯಿತು ನೋಡ. ನಗೆ ಹೊಗೆ ವಣ್ಯದಲ್ಲಿ ಹೊಗೆ ಜಗವಾದಡೆ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಣು. ತಪವೆಂಬುದು ಬಂಧನ, ಕಟ್ಟಿನ, ಹೀಗೇ ಒಂದು ಯಾವುದೋ ಒಂದನ್ನು ಮಾಡಬೇಕಪ್ಪ ಅಂದರೆ ಹೀಗೆ ಇರಬೇಕು, ಇದೇ ನಿಯಮ, ಇದನ್ನೇ ಪಾಲಿಸ್ಬೇಕು, ಹೀಗೆ ಮಾಡಬೇಕು ಅನ್ನುವಂಥದ್ದಲ್ಲ ಅದ್ರ ಕುರಿತು ಹೇಳಿದ್ದಾರೆ. ಹಾಗೆ ಬೇಡ, ನಮ್ಮ ಮನಸ್ಸಿಗೆ ಯಾವುದು ಸಹಜ ಅನ್ನಿಸ್ತದ ಆ ರೀತಿ ಸಹಜವಾಗಿರುವಂಥದ್ದು, ಸುಲಭವಾಗಿರುವಂಥದ್ದು, ಸ್ವಾಭಾವಿಕವಾಗಿರುವಂಥದ್ದು, ನಮಗೂ ಪರರಿಗೂ ಕೂಡ ಏನಾಗಿರಬಾರ್ದು, ತೊಂದರೆ ಆಗದೇ ಇರುವಂಥ ಒಂದು ಏನು ನಿಯಮದವಲ್ಲ ಅವುಗಳನ್ನು ಪಾಲಿಸಬೇಕು ಹೊರತು ನಮಗೆ ಒಳಿತು ಪರರಿಗೆ ಏನಾಗುತ್ತಪ್ಪ ಅಂತಂದ್ರೆ ಕೆಡಕಾಗುವಂಥ ನಿಯಮಗಳಿದ್ದರೂ ಕೂಡ ಪಾಲಿಸೋದು ಬೇಡ ಅನ್ನುವಂಥದ್ದಕ್ಕೆ ಯಾವುದೇ ಒಂದನ್ನು ಮಾಡಬೇಕಪ್ಪ ಅಂದ್ರೆ ಅದಕ್ಕೆ ಇಂಥದ್ದೇನು ಅಂತ ನಿಯಮ ಹಾಕ್ಕೊಳ್ಳೋದೇನದಲ್ಲ, ಅದು ತಪ್ಪು. ತಪ ಎಂಬುದು ಬಂಧನ, ಅದಕ್ಕೆ ಹೇಳ್ತಾನೆ ವಚನಕಾರ, ತಪಸ್ಸು ಅಂತಂದ್ರೆ ಅದೊಂಥರ ಬಂಧನ ಥರ ಮಾಡ್ಕೊಂಡ್ಬಿಟ್ಟೀವಿ ಅಂತ. ತಪಸ್ಸು ಅಂತಂದ್ರೆ ಒಂದು ಬಂಧನ, ಹಿಂಗೆ ಮಾಡಬೇಕು ಅಂತಂದು ಭಯ ಹುಟ್ಟಿಸೋದು ತಪಸ್ಸು. ಅದಕ್ಕೆ ಹೇಳಿದಾರೆ ತಪ ಎಂಬುದು ಬಂಧನ, ನೇಮ ಎಂಬುದು ತಗಹು. ನೇಮ ನಿತ್ಯ ಅನ್ನುವಂಥದ್ದು ಏನದವಲ್ಲ ಅವು ಏನಾಗ್ತಾವಪ್ಪ ಅಂತಂದ್ರೆ ನಮ್ಗೆ ತಗವು ಅಂದ್ರೆ ಕಟ್ಟುಪಾಡುಗಳು. ಕಂಡೀಷನ್ನ ಮಾಡಿಬಿಟ್ರಪ್ಪ ಅಂತಂದ್ರೆ ಏನಾಗೋದಿಲ್ಲ, ಒಂಥರ ನಮಗೆ ಇಕ್ಕಟ್ಟು ಅನ್ನಿಸ್ತದ. ಅದಕ್ಕೋಸ್ಕರ ನೇಮ ಎಂಬುದು ತಗವು, ನಿಯಮಗಳೇನದವಲ್ಲ ಭಾಳ ಕಟ್ಟುಪಾಡುಗಳು ನಮಗೆ ಹಿಂಗೆ ಆಚರಿಸ್ಬೇಕು ಅನ್ನುವಂಥದ್ದು. ಶೀಲ ಎಂಬುದು ಸೂತಕ, ಶೀಲ ಮಾಡೋದು, ಏನು ಮುಟ್ಟಿದ್ರು, ಯಾರು ಬಂದರು, ಯಾರು ಹೋದರು, ಏನು ಮಾಡೋದು, ಮಡಿ ಮಾಡೋದು ಮೈಲಿಗೆ ಆಗಿಬಿಡ್ತು ಅನ್ನುವಂಥದ್ದು ರೀತಿ ಇರ್ತದಲ್ಲ. ಅದಕ್ಕೆ ಅದೇನೋ ನೀರು ಹೆಚ್ಚಿತ್ತಪ್ಪ ಅಂದ್ರೆ ನಿಯಮಗಳು ಹೆಚ್ಚಾಗ್ತವ, ಅದನ್ನು ತೊಳೆದು ಎಲ್ಲ ತೊಳೆದು ಹಾಕೋದು ಅನ್ನುವಂಥದ್ದು. ಹಾಗಾಗಿ ಇಲ್ಲೇನಾಗ್ತದೆ, ನಿಯಮಗಳು ಶೀಲ ಎಂಬುದು ಸೂತಕ. ಮನಸ್ಸಿನ ಹೊರಗಿನ ಮೈಲಿಗೆಯನ್ನು ಕಳ್ಕೊಳ್ಳೋದು ಮುಖ್ಯ ಅಲ್ಲ, ಅಂತರಂಗದ ಮೈಲಿಗೆಯನ್ನು ಕಳ್ಕೊಬೇಕಂತ ವಚನಕಾರ ಇಚ್ಛೆ. ಬರೀ 3 ಹೊತ್ತು ಬೆಳಗ್ಗೆ ಒಂದು ಸ್ನಾನ ಮಾಡೋದು, ಮಧ್ಯಾಹ್ನ ಸ್ನಾನ ಮಾಡೋದು, ಸಾಯಂಕಾಲ ಸ್ನಾನ ಮಾಡೋದು ಮಾಡಿಬಿಟ್ರೆ ದೇವ್ರು ಮೆಚ್ಕೋತಾನ ಅನ್ನುವಂಥದ್ದಲ್ಲ. ಮೈಯೆಲ್ಲ ವಿಭೂತಿ ಪಡ್ಕೊಂಡ್ಬಿಟ್ರೆ ದೇವ್ರು ಮೆಚ್ಕೋತಾನ ಅನ್ನುವಂಥದ್ದಲ್ಲ. ಅದಕ್ಕೋಸ್ಕರ ಹೇಳಿದರೆ ಶೀಲವೆಂಬುದು ಸೂತಕ, ಕಟ್ಟಿನ ಋತದ ಭಾಷೆ ಎಂಬುದು ನಗೆಗೆ ಎಡೆಯಾಯಿತು ನೋಡ. ಈ ಏನು ಭಾಳ ನಿಯಮವನ್ನು ಕಟ್ಟುಪಾಡುಗಳನ್ನ ಹಾಕಿಕೊಂಡು ಆಚರಿಸುವಂಥ ಒಂದು ಋತುಗಳದಾವಲ್ಲ, ಈ ಉಪವಾಸ ಮಾಡುವಂಥದ್ದು, ದೇವರಿಗೆ ಏನೇನೋ ಸಾಕಷ್ಟು ನಿಯಮಗಳಿದಾವೆ, ಈಡ್ರ ನಮಸ್ಕಾರ ಹಾಕೋದು, ಸಾಕಷ್ಟು ಏನೇನೋ ನಾನಾ ಥರದ ಸಮಾಜದೊಳಗೆ ಇದಾವೆ. ದೇವರನ್ನ ಮೆಚ್ಚಿಸ್ಲಿಕ್ಕೆ ದೈಹಿಕವಾಗಿ ಮಾನಸಿಕವಾಗಿ ಕೆಲವಷ್ಟು ಏನು ಮಾಡ್ತಾರಪ್ಪ ಅಂತಂದ್ರೆ ತೊಂದರೆಗಳನ್ನು ಕೊಟ್ಕೊಳ್ಳುವಂಥದ್ದು. ಅದಕ್ಕೆ ಇಲ್ಲಿ ಹೇಳಿದ್ದಾರೆ ಕಟ್ಟಿನ ಋತದ ಭಾಷೆ ಎಂಬುದು ನಗೆಗೆ ಎಡೆಯಾಗಿತ್ತು. ನಮ್ಮ ಜನರ ಆಚರಣೆಯನ್ನು ನೋಡಿದ್ರೆ ಏನು ಮಾಡ್ತದ, ನಗೆ ಬರ್ತದ ಅನ್ನಿಸ್ತಾರೆ. ಹೆಂಗೆ ಆಗ್ಬಿಡ್ತಾವೆ, ಒಬ್ರು ಯಾರು ಮಾಡಿರ್ತಾರೋ ಅದೇ ನಿಯಮ ಆಗಿಬಿಟ್ಟದ. ಮುನ್ನವರು ಅದು ನೋಡಿದವ್ರು ಅದನ್ನ ಮಾಡ್ಕೊತ ಹೊಂಟ್ಬಿಟ್ಟಿದ್ದಾರೆ. ಅದೇನಾಗ್ಯದಪ್ಪ ಅಂತಾರೆ, ಅಜ್ಞಾನ ಪೂಜೆಯ ವಿಧಾನ ಅನ್ನುವಂಥದ್ದು ಅಜ್ಞಾನವೇ ಏನಾಗ್ಯದ, ಜಗವನ್ನು ಆವರಿಸದ ಅಂತ ಹೇಳಿದಾನೆ ಇಲ್ಲಿ ವಚನಕಾರ. ನಗೆ ಹೊಗೆ ವಣ್ಯದಲ್ಲಿ ಹೊಗೆ ಜಗವಾದಡೆ. ಈ ಏನು ರೀತಿ ನೀತಿಗಳನ್ನು ಮಾಡಿ ಒಂದು ವಿಧಾನವನ್ನು ಮಾಡಿದಾರಲ್ಲ ಅವು ಯಾವುವು ಏನೇ ಇಲ್ಲಪ್ಪ ಅಂತಂದ್ರೆ ಉತ್ತಮವಾದಂಥ ವೈಜ್ಞಾನಿಕವಾದಂಥ ಸಹಜವಾದಂಥ ನಿಯಮಗಳೇ ಇಲ್ಲೇ ಇಲ್ಲ ಅನ್ನುವಂಥದ್ದು. ಅದಕ್ಕೆ ಅದು ನಗೆಯಾಗಿದ್ದೇನಾಗಿದೆ, ಹೊಗೆ ಆಯಿತು. ಹೊಗೆ ಅಂದ್ರೆ ಅಜ್ಞಾನ ಅಂತ, ಅಂಧಕಾರ ಅನ್ನುವಂಥದ್ದು. ಅಂಧಕಾರದೊಳಗೆ ಏನಾಗ್ಯದ, ಹೊಗೆ ಜಗನೇ ಆವರಿಸ್ಕೊಂಡ್ಬಿಟ್ಟದ. ಅಂಧಕಾರ ಅನ್ನುವಂಥದ್ದು ಈ ದೇವರನ್ನ ಮೆಚ್ಚಿಸುವಂಥ ರೀತಿ ನೀತಿ ನಿಯಮಗಳ ಪೂಜೆಗಳು ಏನಿದಾವ ಅವು ಅಂಧಕಾರಮಯವಾದಂಥ ಜಗತ್ತನ್ನೇ ಆವರಿಸ್ಕೊಂಡ್ಬಿಟ್ಟವ ಅನ್ನುವಂಥದ್ದು. ಈ ಉದಾಹರಣೆ ಹೇಳ್ಬೇಕಪ್ಪ ಅಂತಂದರೆ, ಒಬ್ಬ ಹೆಣ್ಣುಮಗಳು ಪೂಜೆ ಮಾಡ್ತಾಯಿದ್ಲು, 4 ಜನರನ್ನು ಕರೆದಿದ್ಲು ಮನೆಗೆ ಪೂಜೆಗೆ ಬನ್ನಿರಿ ಅಂತಂದು. ಅವ್ರ ಮನೆಯೊಳಗೆ ಒಂದು ಬೆಕ್ಕಿತ್ತು. ಆ ಬೆಕ್ಕು ಓಡಾಡ್ತಾಯಿತ್ತು, ಎಲ್ಲ ಕಡೆ ಓಡಾಡ್ತಾಯಿತ್ತು. ಓಡಾಡೋದನ್ನು ಆಕೆ ತಡಿಲಾರ್ದ ಆ ಪೂಜೆ ಸಣ್ಣದಿತ್ತು ಮನೆ, ಆ ಪೂಜೆ ಮಾಡಿದಂತಲೇ ಅದೊಂದು ಬೆಕ್ಕಿನ ಕಟ್ಟಿಬಿಟ್ಲಾಕಿ. ಭಾಳ ಪ್ರೀತಿ ಇತ್ತು ಬೆಕ್ಕಿನ ಮೇಲೆ. ಹೀಗಾಗಿ ಅದಕ್ಕೂ ಕುಂಕುಮ ಹಚ್ಚಿಲ್ಲ, ಹಂಗೆ ಸುಮ್ಮನೆ ಕುಂತಿತ್ತು, ಕುಂಕುಮ ಹಚ್ಚಿಲ್ಲ. ಎಲ್ಲರೂ ಬಂದರು, ನೋಡಿದರು, ಪೂಜೆ ಮಾಡಿದರು, ಎಲ್ಲರೂ ಹೋದರು, ಅವ್ರವ್ರ ಮನೆಗೆ ಹೋದರು. ಮತ್ತು ಮರುದಿವ್ಸ ಅವ್ರ ಮನೆಯೊಳಗೆ ಪೂಜೆ ಪ್ರಾರಂಭ ಆಯ್ತು. ಅವ್ರ ಮನೆಯೊಳಗೆ ಬೆಕ್ಕಿದ್ದಿದ್ದಿಲ್ಲ. ಆಕೆ ನೆನಪಾತು, ಹೆಂಗೆ ಮಾಡಿದ್ರು ಅವರು ಪೂಜೆನ ನೋಡ್ಕೊಂಡು ವಿಚಾರ ಮಾಡಿಲ್ಲ. ಎಲ್ಲ ಪೂಜೆ ಕರೆಕ್ಟ್ ಅದ, ಇನ್ನೂ ಒಂದು ಏನೋ ಮಿಸ್ ಆಗ್ಯದ, ಏನಾಗ್ಯದ, ಅಯ್ಯೋ ಬೆಕ್ಕು, ಅವ್ರು ಬೆಕ್ಕು ಕಟ್ಟಿದ್ರು, ಪೂಜೆ ಮಾಡಿದ್ರೆ ಅದ್ರ ಬಾಜು ಒಂದು ಬೆಕ್ಕು ಕಟ್ಟಬೇಕು, ಅದಕ್ಕೂ ಏನು ಮಾಡಬೇಕು, ಹೂವು ಹಾಕಬೇಕು, ಕುಂಕುಮ ಹಚ್ಚಬೇಕು. ಬಾಜು ಮನೆಗೆ ಹೋಗಿ ಹುಡುಕ್ಯಾಡಿ ಇಲ್ಲದ ಬೆಕ್ಕನ್ನು ಹುಡುಕೊಂಬಂದು ಏನು ಮಾಡಿದ್ರಪ್ಪ ಅಂದ್ರೆ ಪೂಜೆ ಮಾಡಿದ ಹತ್ತಿರ ಕಟ್ಟಿ ಪೂಜೆ ಮಾಡಿದಂಥದ್ದು. ಇದನ್ನು ಇನ್ನೊಬ್ಬರು ನೋಡಿದ್ರು, ಅದನ್ನೂ ಅವ್ರು ಅದನ್ನೇ ಮಾಡಿದರು. ಅಂದರೆ ಒಂದು ಸಹಜವಾಗಿ ಆಗಿರುವಂಥದ್ದು ನಿಯಮ ಆಗಿದೆ ಅಂತ. ಈ ರೀತಿ ಇರುವಂಥವುಗಳೇ ಏನಾಗಿದಾವಪ್ಪ ಅಂದ್ರೆ ಇವತ್ತು ಸಾಕಷ್ಟು ವಿಧಾನಗಳು ನಮ್ಮ ಸಮಾಜದೊಳಗೆ ನಡೆದಾವ. ಹೀಗಾಗಿ ಹೇಳಿದಾರ ನಗೆ ಹೊಗೆ ವಣ್ಯದಲ್ಲಿ.
ನಗಿ ಏನಾಗ್ಯದ, ಹೊಗೆ ಆಗ್ಯದ. ನಗಿ ಏನಾಯ್ತು, ಆ ಥರ ಆಚರಣೆ ಮಾಡುವಂಥದ್ದು ಸುಮ್ಮನೆ ತಮಾಷೆಗೆ ಮಾಡಿರುವಂಥದ್ದೇ ಒಂದು ವಿಧಾನ ಅಂದ್ಕೊಂಡು ಇವತ್ತು ಇಡೀ ಜಗತ್ತನ್ನೇ ಆವರಿಸಿಕೊಂಡು ಅಜ್ಞಾನದೊಳಗೆ ಜನರು ಏನು ಮಾಡ್ಲಿಕ್ಕತ್ತಿದ್ದಾರೆ, ಬದುಕ್ತಾ ಇದ್ದಾರೆ ಅನ್ನುವಂಥದ್ದು. ಹೊಗೆ ಜಗವಾದಡೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು. ಏನಾದರೂ ಮಾಡಬೇಕಲ್ಲ, ಈ ಒಂದು ವಿಧಾನವನ್ನು ತಪ್ಪಿಸ್ಬೇಕು. ಇಂಥಲ್ಲಿ ಈ ಥರದ ಪೂಜೆ ಮಾಡಿದರೆ ಎಲ್ಲಾದರೂ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇರ್ತಾನೆ, ಕೂಡಲ ಸಂಗಮ ದೇವ್ರು ಇರ್ತಾನೆ, ಚನ್ನಮಲ್ಲಿಕಾರ್ಜುನ, ಒಟ್ಟು ಯಾವುದೋ ಒಂದು ದೇವರು ಇರ್ಲಿಕ್ಕೆ ಸಾಧ್ಯನ ಈ ಥರ ಮಾಡಿದಾಗ? ಯಾವ ಒಂದು ಕಟ್ಟುನಿಟ್ಟಿನಿಂದ ಸರ್ವ ಕಷ್ಟಪಟ್ಟು ಮನಸ್ಸಿಗೆ ದೇಹಕ್ಕೆ ಭಾಳ ನೋವನ್ನು ಮಾಡಿಕೊಂಡು ಮಾಡುವಂಥ ಪೂಜೆ ಶಿವನಿಗೆ ಏನಾಗೋದಿಲ್ಲ, ಮುಟ್ಟೋದಿಲ್ಲ. ನಿಮ್ಮ ಭಕ್ತಿ ಶುದ್ಧ ಮನಸ್ಸಿಂದ ಮಾಡಿದರೆ ಮಾತ್ರ ಹೋಗಿ ಮುಟ್ತದೆ. ನೀವೇನೂ ಮಾಡೋದು ಬೇಡ, ತುಪ್ಪ ಹೋಮ ಹವನ ಏನೆಲ್ಲ ದ್ರವ್ಯ ಏನೇನೋ ಹಾಳು ಮಾಡ್ಕೊಳ್ಳೋದು ಬೇಡ. ಬರೀ ಶುದ್ಧವಾದಂಥ ಪರಿಶುದ್ಧವಾದಂಥ ಮನಸ್ಸಿಂದ ಪೂಜಿಸಿದರೆ ಆ ಪೂಜೆ ಏನಾಗ್ತದೆ, ದೇವರಿಗೆ ಸಲ್ತದ ಹೊರತು ಆಡಂಬರದ ಪೂಜೆಯನ್ನು ದೇವರು ಏನಾಗೋದಿಲ್ಲ, ಮೆಚ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಒಂದು ವಚನದಲ್ಲಿ ವ್ಯಕ್ತವಾಗ್ಯದ. ಇನ್ನು 3ನೇ ವಚನದಲ್ಲಿ ಹೇಳಿದಾರೆ, ತನುವ ಮರೆಯಬೇಕೆಂದು ಗುರುವ ತೋರಿ, ಮನವ ಮರೆಯಬೇಕೆಂದು ಲಿಂಗವ ತೋರಿ, ಧನವ ಮರೆಯಬೇಕೆಂದು ಜಂಗಮನ ತೋರಿ, ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆಹೀನರ ಕಂಡು ನಾಚಿಕೆಯಾಯಿತು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ. ತನುವ ಮರೆಯಬೇಕೆಂದು ಗುರುವ ತೋರಿ, ತನು ಅಂದ್ರೆ ದೇಹವನ್ನು ಮರೆಯಬೇಕು. ದೇಹದ ಬೇಲೆ ವ್ಯಾಮೋಹ ಭಾಳ ಇರ್ತದೆ. ದೇಹ ದಪ್ಪದನಿ, ಎತ್ತರದನಿ, ಬೆಳಗದನಿ, ತೆಳ್ಳಗದನಿ, ಚಂದದನಿ, ಅದರ ಮೇಲಿನ ವ್ಯಾಮೋಹನ ಕಳ್ಕೊಬೇಕು. ವ್ಯಾಮೋಹ ಭಾಳ ಅಂದ್ರೆ ಭಾಳ ಇರೋದು. ದೇಹದ ಮೇಲಿನ ವ್ಯಾಮೋಹ ಬಹಳ ಅದ. ತನುವ ಮರೆಯಬೇಕೆಂದು ಗುರುವ ತೋರಿ, ದೇಹ ಎಷ್ಟಿದ್ರೇನು ಅದರೊಳಗೆ ಜ್ಞಾನನ ಆವರಿಸ್ಕೊಂಡ್ಬಿಡ್ತಪ್ಪ ಅಂದ್ರೆ ಆ ದೇಹಕ್ಕೇನು ಬೆಲೆ ಇರೋದಿಲ್ಲ ಅಂತ. ಅದಕ್ಕೆ ದೇಹದ ವ್ಯಾಮೋಹನ ಕಳ್ಕೋಬೇಕು ಅಂತಂದ್ರೆ ಯಾರ ಹತ್ರ ಹೋಗಬೇಕು? ಗುರುವಿನ ಹತ್ರ ಹೋಗಬೇಕು. ಉತ್ತಮವಾದಂಥ ಗುರುವನ್ನೇ ಅರಿಸಿ ಹೊರಡಬೇಕು. ಉತ್ತಮವಾದ ಗುರು ಇದ್ನಪ್ಪ ಅಂದ್ರೆ ಆ ಥರ ನಮ್ಮ ದೇಹದ ಒಂದು ಎಷ್ಟು ನಶ್ವರವಾಗ್ಯದ ದೇಹ ಅನ್ನುವಂಥದ್ದು ಏನು ಮಾಡ್ತಾರೆ, ನಮಗೆ ಅರಿವಿಗೆ ತರ್ತಾನೆ. ನಾವು ದೇಹದ ವ್ಯಾಮೋಹನ ಕಳ್ಕೋತೀವಿ, ಅಜ್ಞಾನದಿಂದ ಸುಜ್ಞಾನಕ್ಕೆ ಬರ್ತೀವಿ. ನಮ್ಮ ಜ್ಞಾನದ ಬಲದಿಂದ ನಮಗೇನಾಗ್ತದೆ, ಬೆಳಕು ಕಾಣ್ತದೆ ಅನ್ನುವಂಥದ್ದು. ಅದಕ್ಕೆ ನಿಮ್ಮ ದೇಹದ ವ್ಯಾಮೋಹನ ಕಳ್ಕೋಬೇಕು ಅಂತಂದ್ರೆ ಒಬ್ಬ ಉತ್ತಮವಾದಂಥ ಗುರುವಿನ ಹತ್ರ ಹೋಗ್ರಿ ಅನ್ನುವಂಥದ್ದು. ಇನ್ನು ನೆಕ್ಸ್ಟು ಮನವ ಮರೆಯಬೇಕೆಂದು ಲಿಂಗವ ತೋರಿ, ನಾನಾ ವಿಚಾರಗಳು ಮನಸ್ಸಿಗೆ ಸಾಕಷ್ಟು ಒಂದು ಕ್ಷಣನೂ ಸುಮ್ಮನೆ ಇರೋದಿಲ್ಲ. ಮನಸ್ಸು ಹಂಗೆ ಏನಾಗ್ತಿರ್ತದಪ್ಪ ಅಂತಂದರೆ ಒಂದು ವಿಚಾರ ಮಾಡೋಗಿ 16 ಮತ್ತು ವಿಚಾರ ಮಾಡಿ ಬಂದಿರ್ತದೆ. ನಾವು ಒಂದು ವಿಚಾರ ಮಾಡೋಗಿ ಅದು ಮತ್ತು ಎಷ್ಟೋ ದೂರ ಹೋಗಿ ಬರ್ತದೆ. ಜೀವನ ಈಗಿನ ಪ್ರಾರಂಭ ಮುಗಿಸೇ ಬರ್ತದೆ. ಅದಕ್ಕೋಸ್ಕರ ಇಲ್ಲೇನೋ ಮನವ ಮರೆಯಬೇಕೆಂದು ಲಿಂಗವ ತೋರಿ, ಮನಸ್ಸನ್ನು ನಮ್ಮ ಹತೋಟಿಯಲ್ಲಿಟ್ಕೋಬೇಕು, ಗ್ರಹಿಸಬೇಕು ಅಂತಂದರೆ ಯಾರನ್ನು? ಲಿಂಗ ಧ್ಯಾನವನ್ನು ಮಾಡಿ ಶಿವಧ್ಯಾನವನ್ನು ಮಾಡಬೇಕು. ಮನಸ್ಸಿಗೆ ಹತ್ತಂಥ ಚಿಂತೆ ದೂರ ಆಗ್ತದೆ, ಅಂಧಕಾರ ದೂರ ಆಗ್ತದೆ, ಸಂಕಷ್ಟ ಏನದಲ್ಲ ಕಷ್ಟ ಏನೋ ದೂರ ಆಗ್ತದೆ. ಅದಕ್ಕೋಸ್ಕರ ಮನವ ಮರೆಯಬೇಕೆಂದು ಲಿಂಗವಾದ ಧ್ಯಾನ ಲಿಂಗ ಧ್ಯಾನ ಮಾಡಬೇಕು. ಶಿವಧ್ಯಾನವನ್ನು ಮಾಡಿಬಿಟ್ರೆ ಏನಾಗ್ತದಪ್ಪ ಅಂದ್ರೆ ಮನಸ್ಸು ಪ್ರಶಾಂತವಾಗ್ತದೆ, ಶಾಂತವನ ಆಗ್ತದೆ. ಭಾಳ ವಿಚಾರ ಮಾಡಿ ಏನಾಗ್ಬಿಡ್ತದೆ, ಒಂದು ಭಾಳ ಮಾಡಿ ಅದಕ್ಕೂ ಮನಸ್ಸಿಗೂ ಕೂಡ ಆಯಾಸ ಆಗ್ತದೆ. ಬರೀ ಕೆಟ್ಟ ಆಲೋಚನೆ ಮಾಡೋದು, ಕೆಟ್ಟ ವಿಚಾರ ಮಾಡೋದು, ಬೇರೆಯವ್ರಿಗೆ ಮಾಡೋದು, ತಾವೇ ಮಾಡ್ಕೊಳ್ಳೋದು, ಬೇರೆಯವ್ರಿಗೆ ಮಾಡ್ತಾ ತಮಗೆ ಮಾಡ್ಕೊಂಡ್ಬಿಡೋದು ಅನ್ನುವಂಥದ್ದು. ಅದಕ್ಕೆ ಇಲ್ಲಿ ಮನಸ್ಸಿಗೆ ಪ್ರಶಾಂತವಾಗಿರಬೇಕು, ಸಾಂತ್ವನದಿಂದ ಇರಬೇಕು, ಸಾತ್ವಿಕ ಆಲೋಚನೆ ಮಾಡಬೇಕಪ್ಪ ಅಂದ್ರೆ ಲಿಂಗ ಧ್ಯಾನವನ್ನು ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಮನಸ್ಸನ್ನು ಗ್ರಹಿಸಬೇಕಪ್ಪ ಅಂದ್ರೆ ಶಿವ ಧ್ಯಾನವನ್ನು ಮಾಡಿರಿ ಅನ್ನುವಂಥದ್ದು. ಇನ್ನು ದೇಹದ ವ್ಯಾಮೋಹ ಹೋತು, ಮನಸ್ಸನ್ನು ಕಂಟ್ರೋಲಿಗೆ ಬಂತು. ಮನಸ್ಸು ಕೂಡ ಗ್ರಹಿಕೆ ನಮ್ಮ ಹತೋಟಿಗಳು ಬರಬೇಕಪ್ಪ ಅಂದ್ರೆ 2 ಮಂದಿ ಗುರು ಲಿಂಗವನ್ನು ಆಧರಿಸಿದ್ವಿ. ಇನ್ನೂ ಒಂದು ವ್ಯಾಮೋಹ ಧನವ ಮರೆಯಬೇಕೆಂದು, ಹಣದ ವ್ಯಾಮೋಹನು ಭಾಳ ಅದ. ದೇಹದ ವ್ಯಾಮೋಹ ಒಂದು ಕಡೆ ಇದ್ರೆ ಇನ್ನು ಶ್ರೀಮಂತಿಕೆ ವ್ಯಾಮೋಹ ಅಂತ ಸಂಪತ್ತಿನ ಇಷ್ಟು ಸಂಪತ್ತದ ಅನ್ನುವಂಥದ್ದಕ್ಕೋಸ್ಕರ ಏನು ಧನವ ಮರೆಯಬೇಕೆಂದು. ಧನ ಅಂದ್ರೆ ಸಂಪತ್ತು, ಹಣದ ಮೇಲಿನ ವ್ಯಾಮೋಹನ ಕಳ್ಕೋಬೇಕಪ್ಪ ಅಂತ ಜಂಗಮರನ ತೋರಿ. ಜಂಗಮನಿಗೆ ಎಷ್ಟು ಬೆಲೆ ಇರ್ತದೆ? ಏನೂ ಇರೋದಿಲ್ಲ, ಹೊಲ ಇರೋದಿಲ್ಲ, ಮನೆ ಇರೋದಿಲ್ಲ, ಒಂದು ನಿಲ್ಲಕ್ಕೆ ನೆಲೆ ಇರೋದಿಲ್ಲ, ಎಲ್ಲೋ ಇರೋದು. ಹಂಗೆ ಸಾಮಾಜಿಕವಾಗಿ ಇರುವಂಥ ಸಾಮೂಹಿಕ ತಾಣಗಳಲ್ಲೇ ಬದುಕುವಂತ ಹೋಗ್ತಾ ಇರ್ತಾರೆ. ಅವರನ್ನು ನೋಡ್ರಿ, ಅವ್ರು ಹೆಂಗೆ ಬದುಕಿದ್ದಾರೆ. ಇವತ್ತು ನಾವು ಶಿವಶರಣನ ನೋಡ್ತಿದ್ದೀವಿ, ಎಷ್ಟು ವರ್ಷ ಬದುಕಿದ್ದಾರೆ? 100 ವರ್ಷ, 1000 ವರ್ಷ, 2000 ವರ್ಷ. ಈ ಜಗತ್ತು ಎಲ್ಲಿ ಮಟ್ಟ ಇರ್ತದೆ ಅಲ್ಲಿ ಮಟ್ಟ ಬದುಕಿರ್ತಾರೆ ಅನ್ನುವಂಥದ್ದು. ದೈಹಿಕವಾಗಿ ಇರದೇ ಇರ್ಬೋದು, ಆದರೆ ಅವರು ಹೇಳಿದಂಥ ವಚನಗಳು, ಅವ್ರ ವಿಚಾರಗಳಿಂದ ಅವರು ಸದಾ ಬದುಕೇ ಇರ್ತಾರೆ ಅನ್ನೋಂಥ. ಅದಕ್ಕೋಸ್ಕರ ಜಂಗಮರ ನೋಡಿ, ನಾವು ಮಾಡಿದಂಥದ್ದು ಆಸ್ತಿ ಅಂತಸ್ತು ಸಂಪತ್ತು ಎಲ್ಲ ಒಂದು ದಿವಸ ಕರಿಗೆ ಹೋಗ್ತದೆ, ನಾಶ ಆಗಿ ಹೋಗ್ತದೆ. ಇಲ್ಲಪ್ಪ ನಾವು ಮಾಡಿದ್ದು ಇತ್ತಪ್ಪ ಅಂದ್ರೆ ಬೇರೆಯವ್ರು ಬಂದ್ರಪ್ಪ ಅಂದ್ರೆ ಅವ್ರ ಹೆಸರಿಗೆ ಆಗ್ತದೆ.
ನಮ್ಮ ಹೆಸರು ಮರ್ಕೊಂತ ಹೋಗ್ತದೆ. ಆದರೆ ಈ ಜಂಗಮರನ್ನು ನೋಡಿದಾಗ ಏನಾಗ್ತದೆ, ಹಣದ ವ್ಯಾಮೋಹ, ಸಂಪತ್ತಿನ ವ್ಯಾಮೋಹ ಹೋಗ್ತದೆ ಅನ್ನುವಂಥದ್ದು. ಅದಕ್ಕೆ ಧನವ ಮರೆಯಬೇಕಂದ್ರೆ ಜಂಗಮರನ ತೋರಿ. ಜಂಗಮರ ನೋಡಿದಾಗ ಒಂದು ಸ್ವಲ್ಪ ನಮಗೇನಾಗ್ತದೆ, ಸಂಪತ್ತಿನ ವ್ಯಾಮೋಹ ಕಡಿಮೆ ಆಗ್ತಾ ಸಂಪೂರ್ಣವಾಗಿ ಹೋದರೂ ಹೋಗ್ಬೋದು ಅನ್ನುವಂಥದ್ದು. ಅದಕ್ಕೆ ಹೇಳ್ತಿದ್ದಾರೆ, ಏನು ಧನವ ಮರೆಯಬೇಕಂದ್ರೆ ಜಂಗಮರ ತೋರಿ. ಯಾವ್ಯಾವೋ ತನು ಮನ ಧನವನ್ನು ಮರಿಬೇಕಂತಂದ್ರೆ ಗುರು ಲಿಂಗ ಜಂಗಮರನ್ನು ಆಧರಿಸಬೇಕು, ಅನುಸರಿಸಬೇಕು ಅನ್ನುವಂಥದ್ದು. ಅವ್ರಂಗೆ ನಾವು ಆಗ್ತಾ ಹೋದ್ರೆ ಹಂಗೆ ಆಗ್ತೀವಿ. ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಇವ್ರನ್ನ ಅನುಸರಿಸಿದ್ವಪ್ಪ ಅಂದ್ರೆ ಒಳಿತಾಗ್ತದೆ. ಲೇಸ ಅಂದ್ರೆ ಒಳ್ಳೇದಂತ, ಜೀವನಕ್ಕೆ ಭಾಳ ಒಳ್ಳೇದಾಗ್ತದೆ, ಸುಖ ಆಗ್ತದೆ, ನೆಮ್ಮದಿ ಸಿಗ್ತದೆ, ಖುಷಿ ಸಿಗ್ತದೆ. ಆ ಒಂದು ನೆಮ್ಮದಿ, ಖುಷಿ, ಸಂತೋಷ ಸಿಗುವಂಥದ್ದನ್ನು ಬಿಟ್ಟೇವಿ, ಮರ್ತೇವಿ. ಇದನ್ನು ಮಾಡಿದ್ರೆ ಒಳ್ಳೇದಾಗ್ತದೆ ಅನ್ನುವಂಥದ್ದು ಗೊತ್ತೈತಿ, ಅದನ್ನು ಮರ್ತು ಏನು ಮಾಡಕತ್ತೀವಿ, ಕಷ್ಟಕ್ಕೆ ಕಡಿದಾಡುವ. ಇನ್ನಷ್ಟು ಕಷ್ಟವನ್ನು ತಂದುಕೊಳ್ಳೋಕೆ, ಮನಸ್ಸಿಗೆ ಮಾನಸಿಕವಾಗಿ ಹಿಂಸೆಯನ್ನು ಮಾಡ್ಕೊಳ್ಳಿಕ್ಕೆ, ಚಿತ್ರಹಿಂಸೆಯನ್ನು ಕೊಟ್ಕೊಳ್ಳಿಕ್ಕೆ, ದೈಹಿಕವಾಗಿ ದೇಹನೂ ಕೂಡ ದಂಡಿಸಲಿಕ್ಕೆ ನಾವೆಲ್ಲ ಬಡ್ದಾಡ್ತೀವಿ, ಕಷ್ಟಪಡ್ತಾ ಇದ್ದೇವೆ. ಅದಕ್ಕೆ ಏನಾಗಿದೆಪ್ಪ ಅಂದ್ರೆ ಲೇಸ ಮರೆತು ಕಷ್ಟಕ್ಕೆ ಕಡಿದಾಡೋ ಭಾಷಾಹೀನರ ಕಂಡು ನಾಚಿಕೆಯಾಯಿತು. ಏನು ನೋಡಿಯಪ್ಪ ಅಂತಂದ್ರೆ ನಾವೆಲ್ಲ ಭಾಷೆ ಮಾಡಿದ್ವಿ. ಏನನ್ನು ಅನುಸರಿಸ್ತೀವಿ ಅಂತಂದ್ರೆ ಗುರು ಲಿಂಗ ಜಂಗಮರನ್ನ ಅನುಸರಿಸ್ತೀವಿ ಅಂತಂದು ಮಾತು ಕೊಟ್ಟಂಥವ್ರು ಅದನ್ನು ಮರೆತು ಮತ್ತು ಬಡ್ದಾಡೋದು, ಕೊಲೆ ಮಾಡೋದು, ಸುಲಿಗೆ ಮಾಡೋದು, ದರೋಡೆ ಮಾಡೋದು ಇವನ್ನೆಲ್ಲ ಮಾಡಕತ್ತಿದ್ದರಿಂದ ಹೇಳೋದಿಲ್ಲ ಇಂಥದ್ದು ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ. ಇವರು ಆಧರಿಸಿ ಬದುಕ್ತೀವಿ, ಇವ್ರನ್ನ ಅನುಸರಿಸೇ ಬದುಕ್ತೀವಿ ಅಂತ ಹೇಳಿದ್ದಾರೆ. ಆದರೂ ಮಾಡೋ ಕೆಲಸ ಮತ್ತು ಏನಾಗಿದ್ದಾರೆ, ಇಂಥ ಹೀನ ಕೆಲಸಗಳನ್ನು ಮಾಡ್ತಿದ್ದಾರಪ್ಪ ಅಂತಂದ್ರೆ ಹೇಳೋದೊಂದು ಮಾಡೋದೊಂದು. ಅಂದ್ರೆ ಇಂಥವ್ರು ನೋಡಿದ್ರೆ ನನಗೇನಾಗ್ತದೆ, ನಾಚಿಕೆ ಆಗ್ತದೆ, ಅಸಹ್ಯ ಆಗ್ತದೆ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಎಂದೆ. ಇಂಥಲ್ಲೆಲ್ಲ ಈ ಥರದ ಜನರಿರುವಲ್ಲಿ ಯಾರು ಇರೋದಿಲ್ಲ, ದೇವರಲ್ಲಿಕ್ಕೆ ಸಾಧ್ಯ ಇಲ್ಲ. ಇವನ ದೇವರು, ಆರಾಧ್ಯ ದೇವರು ಯಾರಪ್ಪ ಅಂದ್ರೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಅನ್ನುವಂಥದ್ದು. ಅದಕ್ಕೆ ಇಂಥಲ್ಲೆಲ್ಲ ಏನು ಮಾಡೋದಿಲ್ಲ, ದೇವರು ಉಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇಂಥ ಜನರ ಮನಸ್ಸೊಳಗೆ ದೇವರು ಇರಲಿಕ್ಕೆ ಅಸಾಧ್ಯ ಅನ್ನುವಂಥದ್ದು ಹೇಳ್ತಾನೆ. ಹಾಗಾಗಿ ಒಟ್ಟು ಏನು ವಚನದ ಆಶಯಪ್ಪ ಅಂದ್ರೆ ಗುರು ಲಿಂಗ ಜಂಗಮರನ್ನು ನಾವೇನು ಮಾಡಬೇಕು, ಆಧರಿಸಿ ನಡೆದರೆ ನಮ್ಮ ಜೀವನ ಸ್ವಾರ್ಥಕ್ಕಿಂತ ಸಾರ್ಥಕವಾದಂಥ ಬದುಕು ಆಗ್ತದೆ ಅನ್ನುವಂಥ ವಿಚಾರವನ್ನು ಈ ವಚನದಲ್ಲಿ ಹೇಳಿದ್ದಾರೆ. ಒಟ್ಟು 3 ವಚನಗಳಲ್ಲಿ ಏನಾಗಿದೆಪ್ಪ ಅಂತಂದ್ರೆ ದಯೆ ಧರ್ಮದಿಂದ ಬದುಕುವಂಥದ್ದು, ಹೊರಗಿನ ತೋರಿಕೆಗಿಂತ ಒಳಗೆ ಅಂತರಂಗ ಶುದ್ಧವಾಗಿಟ್ಕೋಬೇಕು ಅನ್ನುವಂಥದ್ದು. ನಿಯಮ, ಬಂಧನ, ತ್ರಾಸು, ತೊಂದರೆ, ಕಷ್ಟಪಟ್ಟು ಮಾಡೋದಕ್ಕಿಂತ ನಿಷ್ಠೆಯಿಂದ ಶುದ್ಧ ಮನಸ್ಸಿಂದ ನಾವು ಏನು ಮಾಡಬೇಕು, ಶಿವಧ್ಯಾನವನ್ನು ಮಾಡಬೇಕು. ಇಲ್ಲಪ್ಪ ಅಂಧಕಾರದಿಂದ ಏನೂ ತಿಳಿಲಾರ್ದ ಏನು ಮಾಡಬಾರ್ದು, ಯಾವ ಆಚರಣೆಯನ್ನು ಮಾಡಬಾರ್ದು ಅನ್ನುವಂಥದ್ದು. 2ನೇ ವಚನ, ಏನು ಆಚರಿಸ್ತಾ ಇದ್ದೀವಿ, ಯಾಕೆ ಆಚರಿಸ್ತಾ ಇದ್ದೀವಿ ಅನ್ನುವಂಥದ್ದು ನಮಗೆ ಅರಿವು ಬರಬೇಕು. ಏನು ನಮ್ಮನ್ನು ವೈಜ್ಞಾನಿಕತೆ ಎನ್ನುವಂಥದ್ದು ನಮ್ಗೆ ಅರಿವು ಆಗಬೇಕು, ಜ್ಞಾನೋದಯ ಆಗಬೇಕು ಅನ್ನುವಂಥದ್ದು. ಸತ್ಯಾನ್ವೇಷಣೆ ಇರಬೇಕು. ಅಯ್ಯೋ ಇದನ್ಯಾಕೆ ಹಿಂಗೆ ಮಾಡ್ತೀರ ನೋಡಿ ಹೇಳ್ತಾರೆ, ಅಯ್ಯೋ ಎಲ್ಲರಿಗೂ ಹಿಂದೆ ಇಂಥ ಮಾಡ್ಕೊತ ಬಂದಾರೆ ಅದಕ್ಕೆ ನಾವು ಮಾಡ್ತೀವಿ ಅನ್ನುವಂಥದ್ದು ತಪ್ಪಾಗ್ತದೆ. ಅದಕ್ಕೋಸ್ಕರ ಅದನ್ನು ಮಾಡೋದ್ರ ಹಿನ್ನೆಲೆ ಏನು, ಯಾಕೆ ಅನ್ನುವಂಥ ಸಾಕಷ್ಟು ಹಬ್ಬಗಳು ಬರ್ತವೆ. ಹಬ್ಬದಲ್ಲಿ ಪ್ರತಿಯೊಬ್ಬರು ಸಾಕಷ್ಟು ಪೂಜೆಗಳನ್ನು ಮಾಡ್ತಾರೆ. ಯಾಕೆ ಮಾಡ್ತೀವಿ ಅನ್ನೋ ಅರಿವಿಲ್ಲದೇ ಮಾಡ್ತಾರೆ. ಅದಕ್ಕೋಸ್ಕರ ಯಾಕೆ ಮಾಡಿದರೂ ಅದನ್ನು ವಿಧಾನವನ್ನು ಅಂತ ಅರಿತುಕೊಂಡು ಮಾಡುವಂಥದ್ರೊಳಗೆ ಒಂದು ಸಾರ್ಥಕತೆ ಅದ ಅನ್ನುವಂಥದ್ದು. ಇನ್ನು 3ನೇದ್ದು ದೇಹದ ಮನಸ್ಸಿನ ಒಂದು ಕಾಯಕದ ಒಂದು ಹೆಂಗಿರಬೇಕು, ದೇವರು ಎಲ್ಲಿ ಎಲ್ಲಿಸ್ತಾನ ಅನ್ನುವಂಥ ವಿಚಾರ ಹೇಳ್ತಾರೆ. ಇಷ್ಟು ವಿಚಾರಗಳು ನಿಮ್ಮ ವಚನದ ಒಂದು ಗಟ್ಟಿ ಒಳೆಯವರ ಒಂದು ವಚನ ಸಾರಾಂಶಗಳಾಗಿದ್ದಾವೆ. ಇನ್ನು ಪ್ರಶ್ನೋತ್ತರಗಳನ್ನು ನೋಡೋದಾದರೆ, ವೇಷಧಾರರೆಲ್ಲ ನಿಮ್ಮ ಕೂಟಕ್ಕೆ ಹೊರಗು, ಸಂದರ್ಭ ಸೂಚಿಸಿ ವಿವರಿಸಿ ಅಂದಾಗ 1ನೇ ವಚನದ್ದು ಹೇಳಬೇಕು. ಶೀಲ ಎಂಬುದು ಸೂತಕ ಅಂದರೆ 2ನೇ ವಚನದ್ದು. ಭಾಷಾಯನರ ಕಂಡು ನಾಚಿಕೆ ಆಯಿತು ಅಂತ 3ನೇ ವಚನದ ಸಾರಾಂಶ ಬರ್ತದೆ. ದಯಧರ್ಮದ ಮನೆ ಯಾವುದಕ್ಕೆ ಇರುವುದಿಲ್ಲ ಅಂದರೆ ಇರುವ ಕೈದಿಂಗೆ ಇರುವುದಿಲ್ಲ. ತಪವನ್ನು ಗಟ್ಟಿವಾಳ ಏನೆಂದು ಕರೆಯುತ್ತಾರೆ ಎಂದಿದ್ದಾರೆ. ಬಂಧನ. ನಗೆಗೆ ಈಡಾಗುವುದು ಯಾವುದು ಅಂತ ಹೇಳಿದರೆ ಯಾವುದಪ್ಪ ಅಂದರೆ ಕಟ್ಟಿನಿರುತ್ತ ಭಾಷೆ ಎಂಬುದು ನಗೆಗೆ ಈಡಾಗುತ್ತದೆ. ಭಾಷಾಹೀನರು ಕಂಡಾಗ ಏನಾಯಿತು, ನಾಚಿಕೆ ಆಯಿತು. ಗಟ್ಟಿಯೊಳ ವಚದ ಅಂಕಿತ ಯಾವುದು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಇನ್ನು 2-3 ವಾಕ್ಯದಲ್ಲಿ ಅಂದರೆ ಕೈದು ಕಾಳೋರ್ಗಳಿಗೆ ಏನೇನಿರುವುದಿಲ್ಲ ಅಂದ್ರೆ ಕೈದಿಗೆ ಏನಿರಲ್ಲ, ದಯೆ ಧರ್ಮ ಇರೋದಿಲ್ಲ. ಕಾಳೋರ್ಗಕ್ಕೆ ಅಮೃತದ ಸುದೆ ಇರುವುದಿಲ್ಲ. ತಗವು ಸೂತಕಗಳು ಯಾವುವು, ತಗವು ಎಂಬುದು ನೇಮ ಎಂಬುದು ತಗವು, ಶೀಲ ಎಂಬುದು ಸೂತಕ. ತನು ಮನ ಧನಗಳನ್ನು ಮರೆಯಲು ಏನೇನು ತೋರುತ್ತಾರೆ, ತನುವನ್ನು ಮರೆಯಲು ಗುರು, ಮನವನ್ನು ಮರೆಯಲು ಲಿಂಗ, ಧನವನ್ನು ಮರೆಯಲು ಜಂಗಮನ ತೋರುತ್ತಾರೆ. ಇನ್ನು ಗಟ್ಟಿವಾಳನೆ ವೇಷಧಾರಣ ಕೂಟದಿಂದ ಹೊರಗು ಎನ್ನಲು ಕಾರಣಗಳು ಏನು ಅಂತೈತಿ 1ನೇ ವಚನದ ಸಾರಾಂಶವನ್ನು ಬರಿಬೇಕು. ರಥಗಳ ಕುರಿತಂತೆ ಗಟ್ಟಿವಾಳ ನಿಲುವೇನು ಅಂತಂದರೆ 2ನೇ ವಚನದ ಸಾರಾಂಶವನ್ನು ಬರಿಬೇಕು.
ಗಟ್ಟಿವಾಳ ವಚನ ಆಶಯಗಳೇನು ಅಂತ ಹೇಳಿದರೆ 3 ವಚನದ ಸಂಕ್ಷಿಪ್ತ ವಿವರಣೆಯನ್ನು ಏನು ಮಾಡಬೇಕು, 3ನೇ ಪ್ರಶ್ನೆಗೆ ಬರಿತಾ ಬರಬೇಕು. ಈ ರೀತಿ ಏನದಪ್ಪ ನಿಮ್ಮ ಪ್ರಶ್ನೆ ಉತ್ತರಗಳು ಬಂದಿದ್ದಾವೆ. ಎಂಥ ಒಂದು ಭಾವನೆಯಿಂದ ಬದುಕಬೇಕು ದುರ್ಗಾಸೀಮೆ ಹೇಳಿದರೆ, ಯಾವ ರೀತಿಯಾದ ಮನೋಧರ್ಮ ಇರಬೇಕು ಪ್ರತಿಯೊಬ್ಬರಿಗೂ ಅಂತಂದ್ರೆ, ಓರ್ಮೆ ಕಂಡವರು ಮತ್ತೊರ್ಮೆ ಕಂಡೊಡೆ